ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ವಿಕಲ್ಪ ಚಿತ್ರತಂಡ. ಮೊದಲನೇದಾಗಿ 3 ಜನಕ್ಕೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿಂದ ಶುರು ಮಾಡೋಣ ಅಂತ ವೆಯ್ಟ್ ಮಾಡ್ತೀನಿ. ನಿಮ್ಮ ಇಷ್ಟ ಸರ್. ಎಂಕಿ ಪಿಂಕಿ ಪಾಂಕಿ ಯಾರು? ನಾನು ಲೇಡೀಸ್ ಫಸ್ಟ್ ಅಂತಂದ್ರೆ ಇಲ್ಲಿ ನೋಡಿದ್ರೆ ಇಬ್ಬರಿದ್ದಾರೆ. ಮೈನಾರಿಟಿ ಫಸ್ಟ್. ಸೊ ಇದರ ವಿಕಲ್ಪ ಚಿತ್ರದ ಒಂದು ಸೃಷ್ಟಿಕರ್ತ ನಿಮ್ಮಿಂದನೇ ಶುರು ಮಾಡೋಣ ಅಂತ. ಯಾಕಂತಂದ್ರೆ ಅವ್ರು ಈಗ ಇವರು ಲೆಫ್ಟ್ ಹ್ಯಾಂಡ್ ತೋರಿಸೋದು, ಮೇಡಮ್ ರೈಟ್ ಹ್ಯಾಂಡ್ ತೋರಿಸೋದು. ಸೊ ಹಿಂಗ್ ತೋರಿಸಿದ್ರು. ಸೊ ಹಾಗಾಗಿ ನಿಮ್ಮಿಂದನೇ ಶುರು ಮಾಡೋಣ ಅಂತ. ಹೇಳಿ ಸರ್, ವಾಟ್ ಯು ವಾಂಟ್ ಟು ನೋ? ವಿಕಲ್ಪ ಅಂದ್ರೆ ಏನು ಸರ್? ವಿಕಲ್ಪ ಅಂದ್ರೆ ಸತ್ಯ ಮತ್ತು ಕಲ್ಪನೆಗಳ ಮಧ್ಯದ ಸ್ಥಿತಿ ಅಂತ. ಅಂದ್ರೆ ನೀವು ಮಧ್ಯ ಇದ್ದೀರಾ? ನಾನು ಮಧ್ಯ, ಕರೆಕ್ಟಾಗಿ ಮಧ್ಯ. ಯಾವ್ದು ಸತ್ಯ ಯಾವ್ದು ಕಲ್ಪನೆ ಯಾವ್ದು? ಯಾವ ಪ್ರಶ್ನೆ ಎಲ್ಲ ಕೇಳಬಾರ್ದು. ಅದಕ್ಕೆ 3-4 ಅರ್ಥಗಳು ಬರುತ್ತೆ. ಈಗ ಸಂಕಲ್ಪ ಅಂದ್ರೆ ನಮಗೆ ಒಂದು ದೃಢ ನಿರ್ಧಾರ, ನಾನು ಇದೇ ಕೆಲಸ ಮಾಡ್ತೀನಿ, ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ತೀನಿ, ಇಷ್ಟೊತ್ತಿಗೆ ಹೇಳ್ತೀನಿ, ಈ ತರ ಸಂಕಲ್ಪನ ಪೂಜೆಗಿಂತ ಮುಂಚೆ ಸಂಕಲ್ಪ ಮಾಡ್ತೀವಿ ನಾವು. ಅಂದ್ರೆ ನಮ್ಮನ್ನು ಡಿಫೈನ್ ಮಾಡ್ಕೊಂತೀವಿ. ಅದು ಸಂಕಲ್ಪ ಮಾಡೋದು ಬಹಳ ಸುಂದರವಾದ ಪ್ರಾಸೆಸ್. ಅದು ಈ ಟೈಮು, ಉತ್ತರಾಯಣೆ, ಈ ಎಲ್ಲ ಕಂಪ್ಲೀಟ್ ಆಗಿ ಹೇಳಿ, ಈ ಟೈಮು, ಈ ಕಾಲಘಟ್ಟ, GPS ಲೊಕೇಶನ್ನ ದೇವ್ರಿಗೆ ಹೇಳೋದು, ಬೇರೆ ಯಾರಿಗೂ ಹೊರ ಕೊಡ್ಬೇಡಪ್ಪ, ನನಗೆ ಮಾತ್ರ ಕೊಡು ಅಂತ ನಮ್ಮ ಲೊಕೇಶನ್ ಡಿಫೈನ್ ಮಾಡಿ ಹೇಳ್ತೀವಿ. ಅದು ಸಂಕಲ್ಪ. ಆದರೆ ವಿಕಲ್ಪ ಅದರ ಆಪೋಸಿಟ್. ನಾನು ಎಲ್ಲಿದ್ದೀನಿ, ಇರುತ್ತೆ GPS. ಹೌದಾ? ರೀರೌಟಿಂಗ್ ಹಾಗೆ ರೀರೌಟಿಂಗ್ ಆಗುವಂತ ಕಾನ್ಸ್ಟೆಂಟ್ ರೀರೌಟಿಂಗ್ ಅಲ್ಲಿ ಇದ್ಬಿಟ್ರೆ ಓಕೆ, ಲೆಫ್ಟ್ ರೈಟ್. ಈ ನಾಗರಬಾವಿಲ್ ಆಗಿತ್ತು ಒಂದೊಂದ್ಸರಿ. ಏನಾಗುತ್ತೆ ಸರ್ ಅಲ್ಲಿ ನನಗೆ ಎಲ್ಲಾ ರೋಡ್ಗಳು ಒಂದೇ ತರ ಕಾಣಿಸುತ್ತೆ ಸರ್. ನಾಗರಬಾವಿಲ್ ಮಾತ್ರ ಅಲ್ಲ, ನನಗೆ ಅನ್ಸೋದು ಸುಮಾರು ಏರಿಯಾಗಳು ಬೆಂಗಳೂರಲ್ಲಿ ಆ ಥರ ಆಗುತ್ತೆ. ಅಲ್ಲ, ಮದುವೆ ಆಗಿದೆಯಾ? ಅಮ್ಮ ಆಗಿದೆ ಸರ್. ನಾನೆಲ್ಲ ನಿಮ್ಮ ವೈಫ್ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ಆ ಥರ ಅನ್ಸುತ್ತಾ ಅಂತ ಅನ್ಕೊಂಡೆ. ಅದು ಆಯ್ತು. ಆದ್ರೂ ಫೋನ್ ಮಾಡಿ ಡೈರೆಕ್ಷನ್ ಕರೆಕ್ಟಾಗಿ ಕೊಟ್ಬಿಟ್ಟು ಕರ್ಸ್ಕೊಂಡ್ಬಿಟ್ರು. ಬಿಡ್ಲಿಲ್ಲ, GPS ಬೇಡ, ನಾನೇ ಹೇಳ್ತೀನಿ ಬಂದ್ಬಿಡು ಅಂತ ಪಿಕ್ ಆ್ಯಂಡ್ ಡ್ರಾಪ್ ಮಾಡಿಬಿಟ್ರು ಸರ್. ಸೊ ಎಸ್, ಕಾನ್ಸ್ಟೆಂಟ್ ರೀರೌಟಿಂಗ್ ಅಂದರೆ ಇನ್ಡಿಫೈನ್ಡ್ ಸ್ಟೇಟ್ ಅಂತ. ನಿಮಗೆ ಸರಿಯಾಗಿ ಹೋಗ್ತಿದ್ದೀನೋ ತಪ್ಪಾಗಿ ಹೋಗ್ತಿದ್ದೀನೋ, ಅಥವಾ ನನಗೆ ಕಾಣ್ತಿರೋದು ಸತ್ಯನೋ ಸುಳ್ಳೋ, ಅಥವಾ ನನ್ನ ಎಕ್ಸಿಸ್ಟೆನ್ಷಿಯಲ್ ಡೆಫಿನೇಷನ್ ಏನು, ನನಗೆ ಈ ರೂಮಲ್ಲಿ ಕಾಣ್ತಿರೋದು ಸತ್ಯನಾ. ಮತ್ತು ಎಲ್ಲರೂ ಎಲ್ಲ ಟೈಮಲ್ಲೂ ಇದೇ ಸ್ಟೇಟಲ್ಲಿ ಇರ್ತೀವಿ, ಆದರೆ ನಮ್ಗೆ ಅದು ಗೊತ್ತಿರಲ್ಲ ಅಷ್ಟೇ. ಅನ್ಕಾನ್ಷಿಯಸ್ಲಿ ಎಲ್ಲರೂ ವಿಕಲ್ಪದಲ್ಲೇ ಇರೋದು ನಾವು. ನನ್ನ ಕಣ್ಣಿಗೆ ಇವತ್ತು ಕಾಣ್ತಿರೋದು ಕೂಡ ನಾನು ಅನ್ಕೊಂಡಿರೋದೆ. ಲೈಟ್ ಆಫ್ ಮಾಡಿದ್ರೆ ನನ್ನ ಕಣ್ಣಿಗೆ ಕೆಪಾಸಿಟಿ ಎಲ್ಲ ಕಾಣಿಸಲ್ಲ, ಆದರೆ ಇನ್ಯಾವುದೋ ಒಂದು ಪ್ರಾಣಿಗೋ ಪಕ್ಷಿಗೋ ಕಾಣಿಸುತ್ತೆ. ಹಾಗೆ ವಿಕಲ್ಪ ಅಂದರೆ ಅ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಆ್ಯಂಡ್ ಇಮ್ಯಾಜಿನೇಷನ್. ತುಂಬ ದೊಡ್ಡದಾಗಿ ಕಾಂಟೆಕ್ಸ್ಟ್ ಹೋದರೆ ಫುಲ್ ಪ್ರೊಫೆಸರ್ ಥರ ಕೇಳಿಸ್ಬಿಡ್ತೀನಿ. ಬಟ್ ಇದರ ಅರ್ಥ ಏನಪ್ಪ ಅಂದರೆ ಅ ಸ್ಟೇಟ್ ಆಫ್ ವಾಂಡರಿಂಗ್ ಅಂತ. ಅಂದರೆ ನಿಮ್ಮ ಕ್ಲಾರಿಟಿ ಇಲ್ಲದೆ ಇರೋ ಒದ್ದಾಡುವ ಪರಿಸ್ಥಿತಿ ಅಂತ. ಓಕೆ, ನೀವು ಎಷ್ಟು ಒದ್ದಾಡಿದ್ರಿ ಈ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ? ಇಲ್ಲ, ಅಂದರೆ ಒದ್ದಾಟ ಈಸ್ ದ ಪ್ರಾಸೆಸ್ ಆಫ್ ಎವಲ್ಯೂಷನ್ ಅಂತ ಅನಿಸುತ್ತೆ. ಒದ್ದಾಟಗಳಿರುತ್ತೆ, ಬಟ್ ಅದೇ ಕಿಕ್, ಅದೇ ಮಜಾ ಅಲ್ವಾ? ಎಸ್, ಏನನ್ನಾದ್ರು ಮಾಡಬೇಕು ಅಂತ ಹೊರಟಾಗ ಕೆಲವೊಂದು ಚಾಲೆಂಜಸ್ ಬರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ನಾನು ವರ್ಡ್ ಯೂಸ್ ಮಾಡ್ತಿದ್ದೆ ಆಟೋ ಮ್ಯಾಜಿಕಲಿ ಅಂತ. ತುಂಬ ಅತ್ಯದ್ಭುತವಾದ ವ್ಯಕ್ತಿಗಳು ನನಗೆ ಮ್ಯಾಜಿಕಲಿ ಸಿಗ್ತಾ ಹೋದರು. ಅವರೆಲ್ಲರ ಸಹಾಯದಿಂದ ಇಟ್ ವಾಸ್ ಅ ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ನನಗೆ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ವಿಕಲ್ಪ ಮಾಡೋದು. ಸುಮ್ಮನೆ ಅತಿಶಯೋಕ್ತಿಯಾಗಿ ಕ್ಯಾಮ್ರಾಗೋಸ್ಕರ ಹೇಳ್ತಿಲ್ಲ. ಇದರ ಪ್ರಾಸೆಸ್ ಆಫ್ ರೈಟಿಂಗಿಂದಾನೂ ಹಿಡಿದು ನಾವು ಹೋಗಿ ಶೂಟ್ ಮಾಡಿರುವಂತಹ ಲೊಕೇಶನ್ಸು, ಡೀಪೆಸ್ಟ್ ಜಂಗಲ್ಸ್, ಜನರು ಹೋಗೋಕ್ಕಾಗದೇ ಇರುವಂತಹ ಜಾಗಗಳು, ಒಂದು ವಾಟರ್ ಫಾಲ್, ಬುರ್ಡೆ ಫಾಲ್ಸ್ ಅಂತಾನೆ ಹೇಳ್ತಾರೆ. ಯಾಕೆ ಬುರ್ಡೆ ಫಾಲ್ಸ್ ಅಂತಾರೆ ಅಂತ ಹೋಗಿ ಕೇಳಿದ್ದಕ್ಕೆ ಇಲ್ಲ, ತುಂಬ ಜನ ಸಾಯ್ತಿದ್ರು, ಬುರ್ಡೆಗಳು ಬೀಳ್ತಿದ್ರು, ಅದಕ್ಕೆ ಬುರ್ಡೆ ಫಾಲ್ಸ್. ನಾನು ನಿಜವಾಗ್ಲೂ ಸುಮ್ಮನೆ ನಿಜ ರೀ, ನೀವೆಲ್ಲಿ ನಿಂತಿದ್ರಲ್ಲ, ಇಲ್ಲೇ ಒಂದು ವಾರದಿಂದ ಒಬ್ರು ಸತ್ತೋಗಿದ್ರು ಅಂತ. ಅಯ್ಯಪ್ಪ ಅಂತ ನೋ ಎಕ್ಸಾಜರೇಷನ್. ಫಾರೆಸ್ಟ್ ಆಫೀಸರೇ ಹೇಳಿದ್ರು, ಸರ್ ಮೊನ್ನೆ ಇಲ್ಲಿಂದ ಒಬ್ರು ಬಿದ್ದುಬಿಟ್ರು, ತಲೆ ಪಳ್ಳಂದ್ಬಿಡ್ತಂದ್ರು. ಅಪ್ಪ ನಾವು ಈಗ ತಾನೇ ಹೇಳ್ಕೊಂಬಂದ್ವಿ. ಹೌದು ಸರ್, ಹೇಳಕ್ ಬರಲ್ಲ ಅಂದ್ರೆ ವಾಪಸ್ ಬರೀ ಹತ್ಬೇಕಿತ್ತು. ಶೂಟಿಂಗ್ ಅಲ್ಲೇನಾದ್ರು ಮಾಡಿದ್ರು ಮೇಡಮ್, ನಿಮ್ಮನ್ನ ಕರ್ಕೊಂಡೋಗಿ? ಇಲ್ಲ, ನಾನು ಅದನ್ನೆಲ್ಲ ಹುಡುಕಿ ರಿಪೇರಿ ಮಾಡು ಅಂತ ನನ್ನ ಪಾತ್ರ. ತಲೆ ಒಳಗೆ ಮೆದುಳೊಳಗೆ ಕೈ ಹಾಕಿ ಯಾವ ನರ ಎಲ್ಲ ಸೆಟ್ ಮಾಡಬೇಕು ಅಲ್ಲ ಸೆಟ್ ಮಾಡಿದ್ದಾರೆ. ಹೌದು, ಕರೆಕ್ಟಾಗಿ ಸೆಟ್ ಮಾಡಿದ್ದಾರೆ ಅವ್ರ GPS ಆ ಝೋನಲ್ಲಿ. ಈ ವಿಕಲ್ಪ ಹುಡುಕಾಟದಲ್ಲಿ ಅರಣಿ ಮೇಡಮ್ ಹೆಂಗ್ ಸಿಕ್ಕಿದ್ರು ಅಂತ? ಅರುಣಿ ಮೇಡಮ್ ಏನಂದರೆ, ನಮ್ಮ ವೈಫು ಮೇಡಮ್ದು ಫ್ಯಾನು ಒಂದು. ಇನ್ನೊಂದು, ನಾನು ಇವರ ಕೆಲವೊಂದು ಆ್ಯಕ್ಟ್ಗಳನ್ನು ತುಂಬ ನಾನು ಇಷ್ಟಪಟ್ಟಿದ್ದೀನಿ. ಶಾಕಾಹಾರಿ ರೋಲ್ ಬಗ್ಗೆ ನಾನು ಯಾವಾಗಲೂ ಹೇಳ್ತೀನಿ. ಆ ಮೇಡಮ್ದು ಅವರ ಒಂದು ಕ್ಯಾರೆಕ್ಟರ್ ಜೀವ ಕೊಡೋ
ಒಂದು ರೀತಿ ಇದೆಯಲ್ಲ ಅವ್ರದ್ದು, ಅವರ ಕಣ್ಣಿನ ಭಾವಗಳಿರ್ಬೋದು, ಒಂದು ಸುಮ್ಮನೆ ಸ್ಕ್ರೀನ್ ಮೇಲೆ ಬಂದರೂ ಒಂದು ಸ್ಕ್ರೀನ್ ಇಷ್ಟಪಡುತ್ತೆ, ಕ್ಯಾಮ್ರಾ ಅವ್ರನ್ನ ಇಷ್ಟಪಡುತ್ತೆ. ಕೆಲವೊಬ್ಬರು ಆರ್ಟಿಸ್ಟ್ಗಳು ಆ ಥರನೇ ಇರ್ತಾರೆ, ಅಂದರೆ ಆ ಕ್ಯಾಮ್ರಾ ದ ಕ್ಯಾಮ್ರಾ ಲೈಕ್ಸ್ ದಮ್. ಸೊ ಆ ಥರ ನನಗೆ ಯಾವಾಗಲೂ ಕಾಣಿಸ್ತಿದ್ರು. ಬಟ್ ಈ ಕಾಂಟೆಕ್ಸ್ಟಲ್ಲಿ ನಾನು ಯೋಚನೆ ಮಾಡಬೇಕಾದ್ರೆ ಮೇಡಮ್ ಅಂತ ನನ್ನ ವೈಫ್ ಸಜೆಸ್ಟ್ ಮಾಡಿದಾಗ ನಾನು ಐ ಸ್ಟಾರ್ಟೆಡ್ ಥಿಂಕಿಂಗ್ ಯಾವುದನ್ನು ನೋಡಲಿ, ಯಾವ ಪಾತ್ರ ನೋಡಲಿ. ಆವಾಗ ಶಾಖಾಹಾರಿ ನೋಡಿದಾಗ ದೆನ್ ಐ ಫೆಲ್ಟ್ ಸಚ್ ಅ ಬ್ಯೂಟಿಫುಲಿ ಕ್ರಾಫ್ಟೆಡ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ, ಆ್ಯಂಡ್ ದ ವೇ ಮೇಡಮ್ ಇಸ್ ಕ್ಯಾರಿಡ್ ಔಟ್. ಆದರೆ ಇಲ್ಲಿ ಐ ವಾಸ್ ಲೈಕ್, ನಾನು ಹೇಗೆ ನೆರೇಟ್ ಮಾಡಲಿ ಮ್ಯಾಮ್ಗೆ, ಬಿಕಾಸ್ ಇಲ್ಲಿ ಕ್ಯಾರೆಕ್ಟರ್ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಅವ್ರಿಗೆ. ಮ್ಯಾಮ್ ಚಾಲೆಂಜಿಂಗ್ ಅಲ್ಲ, ಅಂದರೆ ಒಬ್ಬ ಸೈಕ್ಯಾಟ್ರಿಸ್ಟ್ ಅಂದರೆ ತುಂಬ ಎಮೋಷನಲ್ ಅವರ್ಸಿಟಿ ಅಂತ ಹೇಳ್ತಾರೆ. ಅವ್ರು ತುಂಬ ಭಾವುಕರಾಗಿ ಯಾವ ಪೇಷಂಟ್ ಜೊತೆನೂ ಕನೆಕ್ಟ್ ಆಗಲ್ಲ. ಬಟ್ ಒಂದು ಕರುಣೆ ಇರುತ್ತೆ. ಕರುಣೆ ಬೇಕು, ಪ್ರೀತಿ ಬೇಡ, ಆ ಮಧ್ಯದ ಸ್ಥಿತಿ. ಅವ್ರು ಯಾವ ಪೇಷಂಟ್ ಒಂಥರ ವಿಕಲ್ಪವೇ. ಸೊ ಐ ವಾಸ್ ಲೈಕ್, ಈ ಯಾವ ಕ್ಲಾರಿಟಿಲಿ ನಾನು ನೆರೇಟ್ ಮಾಡಲಿ, ಹೇಗೆ ಅವ್ರು ನೆರೇಟ್ ಅಂದರೆ ನಾನು ಅವ್ರಿಗೆ ನೆರೇಟ್ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಇದೆ, ಗ್ರೇಟ್ ಗೈ. ಐ ಆಲ್ವೇಸ್ ಕಾಲ್ ಹಿಮ್ ಅನ್ಸಂಗ್ ಹೀರೋ ಅಂತ, ಮಿಥುನ್ ತೀರ್ಥಹಳ್ಳಿ ಅಂತ. ಎಲ್ಲ ಬರವಣಿಗೆಗೆ ಮತ್ತು ಶೂಟಿಂಗ್ ಟೈಮಲ್ಲಿ ನಾನು ಹಿಂದೆ ನಿಂತಿರೋ ವ್ಯಕ್ತಿ. ಅವ್ರು ಯಾವಾಗಲೂ ಕ್ಯಾಮ್ರಾ ಮುಂದೆ ಬರಲ್ಲ, ಹಿಲ್ ಬಿ ಬಿಹೈಂಡ್ ದ ಕ್ಯಾಮ್ರಾ. ಅವ್ರ ಜೊತೆ ನಾನು ಒಂದು ಆಡಿಷನ್ ಮಾಡ್ಕೊಂಡು ನಾನು ಕರೆಕ್ಟಾಗಿ ನೆರೇಟ್ ಮಾಡ್ತಿದ್ದೀನಿ. ಮೇಡಮ್ ನಿಮ್ಗೆ ನೀವೇ ಆಡಿಷನ್ ಮಾಡ್ಕೊಂಡು? ನಾನು ಆಡಿಷನ್ ಮಾಡ್ಕೊಂಡಿದ್ದು. ಆದರೆ ನಾನು ಈ ರೋಲ್ ಮಾಡಬೇಕಾದ್ರೂ ನಾನು ಆಡಿಷನ್ ಮಾಡ್ಕೊಂಡೆ ನನ್ನ ಎಂಟೈರ್ ಡೈರೆಕ್ಷನ್ ಟೀಮ್ಗೆ. ನಾನೇನೋ ಗುಮ್ಮ ತರ ಕಾಣಿಸ್ತಿದ್ದೀರಾ? ಅಲ್ಲ ಮ್ಯಾಮ್, ಐ ವಾಂಟೆಡ್ ಟು ನೆರೇಟ್ ಇಟ್. ಅಲ್ಲ, ಈ ಕ್ವೆಶ್ಚನ್ ನಿಮ್ಗೆ ಏನಕ್ಕೆ ಬಂತು ಅಂತ. ಅವರು ಫಸ್ಟ್ ಒಂದ್ಸಲ ರಿಹರ್ಸಲ್ ಮಾಡ್ಕೊಂಡು ನಾನು ಅಂದ್ರೆ ಆ ಕ್ಯಾರೆಕ್ಟರ್ ಅಂದ್ರೆ ಅವ್ರಿಗೆ ಕನೆಕ್ಟ್ ಆಗ್ತಿದ್ಯಾ ಆ ಕ್ಯಾರೆಕ್ಟರ್? ಬಿಕಾಸ್ ತುಂಬಾ ಪ್ರೀತಿ ತೋರಿಸಿದ್ರೆ ಸೈಕ್ಯಾಟ್ರಿಸ್ಟ್ ಅವತ್ತು ಗತ್ತು ಡೌನ್ ಆಗುತ್ತೆ. ಪ್ರೀತಿ ತೋರಿಸಲಿಲ್ಲ ಅಂದ್ರೆ ಕ್ಯಾರೆಕ್ಟರ್ ಕನೆಕ್ಟ್ ಆಗಲ್ಲ. ಕರುಣೆ ಬಟ್ ನೋ ಪ್ರೀತಿ. ಸೊ ಈ ಮಧ್ಯದ ಸ್ಥಿತಿಯಲ್ಲಿ ಡಿಸ್ಕನೆಕ್ಟೆಡ್. ಹೌದು, ಅಂದ್ರೆ ನಿನ್ನ ನಾನು ತುಂಬಾ ಪ್ರಾಗ್ಮ್ಯಾಟಿಕ್ ಆಗಿ ಒಂದು ಪೇಷಂಟ್ ಆಗಿ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಾನು ನೋಡ್ತೀನಿ. ಅಂದ್ರೆ ಇದು ತುಂಬಾ ಸರಿ ಸರ್. ಇದು ನಮ್ಮನ್ನ ಬೆಳೆಸೋರು ಮತ್ತೆ ನಮ್ಮನ್ನು ಪ್ರೀತಿ ಮಾಡೋರು ಇಬ್ರು ಮೋಸ್ಟ್ ಆಫ್ ದ ಟೈಮ್ಸ್ ಒಂದೇ ಆಗಿರಲ್ಲ. ದರ್ ಆರ್ ಸರ್ಟನ್ ಅನ್ಕಂಫರ್ಟಬಲ್ ಲರ್ನಿಂಗ್ಸ್ ದಟ್ ಯು ಗೋ ಥ್ರೂ. ಜೀವನದಲ್ಲಿ ತುಂಬಾ ಜನ ನಮಗೆ ಹೆಲ್ಪ್ ಮಾಡಿರ್ತಾರೆ, ಬಟ್ ಅವ್ರು ನಾವು ಅವ್ರನ್ನ ತುಂಬಾ ಪ್ರೀತಿ ಪಾತ್ರರಾಗಿ ನೋಡಕ್ಕಾಗಿರಲ್ಲ. ಸಖತ್ ಬೈದಿರ್ತಾರೆ, ಬಟ್ ಅವ್ರು ಹೇಳಿದ್ ಇನ್ಯಾವತ್ತೋ ನಮ್ಗೆ ರಿಯಲೈಸೇಷನ್ ಆಗುತ್ತೆ. ಸೊ ಆ ಥರದ ಒಂದು ಪಾತ್ರ, ಆ ಪಾತ್ರಕ್ಕೆ ಅದೊಂದು ಚಾಲೆಂಜ್ ಅಂದ್ರೆ ಅವ್ರಿಗೆ ಅನ್ಸಿಲ್ಲ. ಬಟ್ ಕ್ವೈಟ್ ಅ ಚಾಲೆಂಜಿಂಗ್ ರೋಲ್ ನಂಗೆ ಅದು. ನಿಮ್ಗೆ ಅಂದ್ರೆ ಅವ್ರಿಗೆ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವ್ರಿಗೆ ಯಾವ ಥರ ಬೇಕು, ಪಾತ್ರ ಹೇಗಿರಬೇಕು, ಈ ಪಾತ್ರ ಹೇಗೆ ಬಿಹೇವ್ ಮಾಡಬೇಕು. ಬೇಸಿಕ್ಲಿ ಈ ಪಾತ್ರ ಎಲ್ಲದಕ್ಕಿಂತ ಬಿಹೇವ್ ಮಾಡೋದೇ ತುಂಬ ಇಂಪಾರ್ಟೆಂಟು. ಯಾವ ಥರ ಈ ಪಾತ್ರ ಬಿಹೇವ್ ಮಾಡುತ್ತೆ, ಹೇಗೆ ಮಾತಾಡುತ್ತೆ, ಚಾಯ್ಸ್ ಆಫ್ ವರ್ಡ್ಸ್, ಪ್ಲೇಸ್ಮೆಂಟ್ ಆಫ್ ವರ್ಡ್ಸ್, ಇದು ಇಲ್ಲೇ ಬರಬೇಕು, ಇದು ಅಲ್ಲೇ ಬರಬೇಕು. ಈಗ ನಾವು ಹಿಂಗೆ ಮಾತಾಡುವಾಗ ನಾವು ಎಲ್ಲೆಲ್ಲೆಲ್ಲೋ ಮಾತಾಡಿದ್ರೆ ಆ ಪಾತ್ರ ಹಂಗೆ ಮಾತಾಡೋಕ್ಕಾಗಲ್ಲ. ಅಂದರೆ ಒಬ್ಬ ಸೈಕ್ಯಾಟ್ರಿಸ್ಟು ಮಾತಾಡೋಂಥ ರೀತಿ ಏನಿರುತ್ತೆ ತುಂಬಾನೇ ಕ್ಲಿಯರ್ ಆಗಿರುತ್ತೆ. ಅಂದರೆ ಕೇಳೋರಿಗೂ ಕರೆಕ್ಟಾಗಿ ಅರ್ಥ ಆಗಬೇಕು, ಅದು ಅವ್ರಿಗೆ ರೀಚ್ ಆಗಬೇಕು. ಹಾಗಾಗಿ ಅವ್ರು ಯೂಸ್ ಮಾಡುವಂಥ ವರ್ಡ್ಸ್ ಆಗಿರ್ಬೋದು ಎಫೆಕ್ಟಿವ್ ಆಗಿರುತ್ತೆ, ಸಿಂಪಲ್ ಆಗಿರಬೇಕು, ಎಫೆಕ್ಟಿವ್ ಆಗಿರಬೇಕು. ಸೊ ಆ ಥರದ್ರಲ್ಲಿ ಇವ್ರ ಬರವಣಿಗೆ ಕೂಡ ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ಅವರು ಸ್ಟೋರಿ ನರೇಟ್ ಮಾಡಿದ ರೀತಿ ಕೂಡ ಚೆನ್ನಾಗಿತ್ತು, ಆ್ಯಂಡ್ ಪಾತ್ರ ಪೋಷಣೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಲೈಕ್ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಬಿಕಾಸ್ ಯಾಕಂತಂದರೆ ಸೈಕ್ಯಾಟ್ರಿಸ್ಟ್ ಅಂತಂದಾಗ ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ, ನಮ್ಮನ್ನು ಯಾರಾದರೂ ಟ್ರೈನ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ನಮ್ಮ ತಪ್ಪುಗಳನ್ನ ಏನಾದ್ರೂ, ಇವಾಗ ನಾವು ಯೂಶ್ವಲಿ ನಮ್ಗೇನಾದ್ರೂ ಸರಿ ಇಲ್ಲ ಅಂತಂದಾಗ ನಾವು ಅವ್ರ ಹತ್ರ ಹೋಗ್ತೀವಿ. ನಮ್ಗೇನಾದ್ರೂ ಮನಸ್ಸಲ್ಲಿ ಗೊಂದಲಗಳಾಗ್ತಿದ್ರೆ ಅಥವಾ ಈ ವಿಕಲ್ಪ ಅನ್ನೋಂಥ ಒಂದಷ್ಟು ಕ್ಯಾರೆಕ್ಟರೈಸೇಷನ್ ನಿಮ್ಗೆ ಬರುತ್ತಲ್ಲ, ಸರ್ ಹೇಳಿದ್ರಲ್ಲ ಆಗ್ಲೇ, ಸತ್ಯ ಮತ್ತೆ ಒಂದು ವಾಸ್ತವದ ಏನೋ ಒಂದು ಕಥೆಯನ್ನು ಕಲ್ಪನೆ ಇಟ್ಕೊಂಡು ಮಾಡಿದ್ರು ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಪಾತ್ರಕ್ಕೆ ಅಂತ? ನನಗೆ ತುಂಬಾ ಚಾಲೆಂಜಿಂಗ್ ಇತ್ತು. ಯಾಕಂದರೆ ಈ ಥರದ್ದು ನಾನು ಹೇಳ್ದಾಗೆ ಮುಂಚೆ ಮಾಡಿಲ್ಲ. ಒಂದು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ನನ್ನನ್ನು ಇವರು ಈ ಪಾತ್ರಕ್ಕೆ. ಆಫ್ಕೋರ್ಸ್ ಒಂದು ಸಲ ಸ್ಟೋರಿ ನರೇಷನ್ ಕೊಟ್ಟರು, ಇನ್ನೊಂದು ಸಲ ವಿತ್ ಸ್ಕ್ರಿಪ್ಟ್ ಕಳಿಸಿದ್ರು, ಮತ್ತು ಇನ್ನೊಂದು ಸಲ ಮೀಟ್ ಮಾಡಿ ಎರಡನೇ ಸಲ ಹೇಗೆ ಅದನ್ನು ಡೈಲಾಗ್ ಡೆಲಿವರಿ ಹೇಗಿರಬೇಕು, ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅನ್ನೋದನ್ನು ಹೇಳಿಕೊಟ್ರು. ಆ್ಯಂಡ್ ಆಫ್ಕೋರ್ಸ್ ಐ ಹ್ಯಾಡ್ ಪ್ರಾಕ್ಟಿಸ್ ದ ಲೈನ್ಸ್. ಬಟ್ ಅಲ್ಲಿಗೆ ಹೋಗಿ ಫಸ್ಟ್ ಶಾಟ್ ಆಗೋವರೆಗೂ ಯಾವಾಗಲೂ ಒಂದು ಭಯ ಇದ್ದೇ ಇರುತ್ತೆ, ಹೆಂಗಾಗತ್ತೆ, ಯಾವ ರೀತಿ ಹೋಗುತ್ತೆ ಅಂತ. ಸೊ ಆ ಫಸ್ಟ್ ಶಾಟ್ ಆದಮೇಲೆ ಹೋಗ್ತಾ 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 ಓಕೆ ಇವರಿಗೆ ಈ ಥರ ಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಕ್ತು. ಸೊ ಹಿ ಟ್ರೈನ್ಡ್ ಮೀ ವೆರಿ ವೆಲ್ ಫಾರ್ ಟ್ರೈನ್. ಜಸ್ಟ್ ಐ ಥಿಂಕ್ ಅವರು ತಯಾರಾಗಿ ಬಂದರು.
ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್ ಅವ್ರು ದ ವೇ ಶಿ ಲುಕ್ಡ್. ಅದೇ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಅಂತ ಅವ್ರು ಹೇಳಿದ್ರು, ಬಟ್ ಇಟ್ ಲುಕ್ಸ್ ವೆರಿ ತುಂಬ ಸೀಮ್ಲೆಸ್ ಅನ್ಸುತ್ತೆ ನನಗೆ ಟು ಅನ್ ಎಕ್ಸ್ಟೆಂಟ್. ನನಗೆ ಒಂದೊಂದ್ಸರಿ ಈಗ ಇವತ್ತು ಬೆಳಿಗ್ಗೆ ಅವ್ರ ಹತ್ರ ಮಾತಾಡ್ಬೇಕಿರಂತಿದೆ, ಮೇಡಮ್ ಏನೋ ಸ್ವಲ್ಪ ಈ ರಿಲೀಸ್ ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ಗಳದೆಲ್ಲ ಇರುತ್ತಲ್ಲ, ಒಂಥರ ಸ್ಟ್ರೆಸ್ ಆಯಿತು, ನಿಮ್ಮ ಹತ್ರ ಮಾತಾಡಬೇಕು ಅಂತಾರೆ ಸರ್. ಬಿಕಾಸ್ ಅಂದರೆ ಐ ಆಲ್ಮೋಸ್ಟ್ ವಿಜುವಲೈಸ್ಡ್ ಹರ್ ಇನ್ ದ ರೋಲ್ ಆಫ್ ಅ ಸೈಕ್ಯಾಟ್ರಿಸ್ಟ್. ಅಷ್ಟು ಸುಲಲಿತವಾಗಿ ಅದನ್ನು ಮಾಡಿದ್ರು. ಸೊ ಎಸ್, ಐ ಥಿಂಕ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ದ ವೇ ಶಿ ಕೇಮ್ ಪ್ರಿಪೇರ್ಡ್. ಮೇಡಮ್ ಸಿಕ್ಕಿದೆ ಚಾನ್ಸ್, ರೆಮ್ಯುನರೇಷನ್ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಅಲ್ಲ, ಕಲಾವಿದರಿಗೆ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ಅವಕಾಶ ಅನ್ನೋದು ಹುಡ್ಕೊಂಡು ಬಂದರೆ ಅದು ನಿನ್ನನ್ನು ಯಾವುದೋ ಒಂದು ಕಾರಣಕ್ಕೆ ಹುಡ್ಕೊಂಡು ಬಂದಿದೆ ಅಂತ ಅರ್ಥ. ಸೊ ಅದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಮೇಡಮ್ ರೆಮ್ಯುನರೇಷನ್ ಬಿಡಬೇಡಿ. ಎಸ್ ಮ್ಯಾಮ್. ಜಯಶ್ರೀ ಮ್ಯಾಮ್. ನಾಗಶ್ರೀ, ಸಾರಿ, ನಾನು ನಿಮ್ಮ ಕಣ್ಣು ನೋಡ್ಬಿಟ್ಟೆ ಬಿದ್ದೋಗ್ಬಿಟ್ಟೆ ನಾನು ಆಕ್ಚುಲಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಅದಕ್ಕೆ ಹೆಸರು ಮರ್ತೋಗ್ಬಿಟ್ಟೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಸಮುದ್ಯತಾ ಅಂತ ಕ್ಯಾರೆಕ್ಟರ್ ಹೆಸರು. ಅವರು ತುಂಬ ಸಲ ಹೇಳಿದ್ದಾರೆ, ಸಮುದ್ಯತಾ ಅಂದರೆ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳು ಅಂತ. ಬೇಸಿಕಲಿ ಅವಳೊಬ್ಳು ಆರ್ಟಿಸ್ಟ್ ಆಗಿರ್ತಾಳೆ, ಯಕ್ಷಗಾನ ಕಲಾವಿದೆ ಆಗಿರ್ತಾಳೆ. ಎಲ್ಲರ ಜೀವನದಲ್ಲೂ ಏರುಪೇರುಗಳಿದ್ದದೆ. ಅದು ಕಲಾವಿದನೇ ಆಗಿರಬೇಕು ಅಂತಿಲ್ಲ, ನಾರ್ಮಲ್ ಜೀವನ ನಡೆಸ್ತಿರೋ ಪೀಪಲ್ಲೇ ಆಗಿರಬೇಕು ಅಂತಿಲ್ಲ. ಎಲ್ಲರ ಜೀವನದಲ್ಲೂ ಏರುಪೇರುಗಳಿದ್ದದೆ. ಬಟ್ ಕಂಪ್ಯಾರಿಟಿವ್ಲಿ ಇವಾಗ ಕಲಾವಿದರು ಅಂದ ತಕ್ಷಣ ಎಲ್ಲರ ಕಣ್ಣಿಗೆ ಕಾಣೋದು ಜಾಸ್ತಿ, ಪರ್ಫಾರ್ಮೆನ್ಸ್ ಕೊಡ್ತಾನೋ ಅಥವಾ ಇನ್ನೇನೋ ಕಾರಣಕ್ಕೋಸ್ಕರ. ಸೊ ತುಂಬ ಏರಿಳಿತಗಳಿದೆ ಆ ಕ್ಯಾರೆಕ್ಟರಲ್ಲಿ. ನಾರ್ಮಲ್ ಜೀವನದಲ್ಲಿ ನಡೆಯುವಂಥ ಸ್ಟ್ರಗಲ್ಗಳಿದೆ, ಎಲ್ಲರಿಗೂ ಬೇಗ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಇದಕ್ಕಿಂತ ಮುಂಚೆ ನೀವು ಲೆಕ್ಚರರ್ ಅಥವಾ ಸ್ಟೋರಿ ಟೆಲ್ಲರ್ ಆಗಿದ್ರಾ? ನಾನು ಸ್ಟೂಡೆಂಟ್ ಆಗಿದೆ. ಅವರು ರಂಗಭೂಮಿ 150 ನಾಟಕ, ಒಂದು 500 ಶೋ, ಅದೇ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಅಂದರೆ ಪ್ರತಿಯೊಂದು ಆರ್ಟ್ ಫಾರ್ಮು ನಾನು ಬಿಲೀವ್ ಮಾಡೋದು ಎಲ್ಲದೂ ಕಲಿಯೋಕ್ಕೆ ಇರೋದು. ನಾವು ಪ್ರತಿಯೊಂದನ್ನು ಕಲಿತೀನಿ ಅಂತ ಒಂದು ಭಕ್ತಿ ಭಾವದಿಂದ ಹೋದರೆ ಅದು ನಮ್ಮಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನ ಮಾಡುತ್ತೆ. ನಮಗೆ ಗೊತ್ತಿಲ್ಲದೇ ತುಂಬ ಚೇಂಜಸ್ ಮಾಡುತ್ತೆ ನಮ್ಮಲ್ಲಿ. ಇವಾಗ ತಾಳ್ಮೆ ಇರ್ಬೋದು, ಮೇನ್ ಪಾಯಿಂಟ್, ನಮಗೆ ಬೇಕೇ ಬೇಕು ತಾಳ್ಮೆ ಅನ್ನೋದು. ಸೊ ಪ್ರತಿಯೊಂದು ವಿಷಯಗಳಲ್ಲೂ ಒಂದೊಂದು ನಮಗೆ ನಮ್ಮನ್ನು ನಾವು ಕಂಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ಸುತ್ತೆ ಕಲೆ. ಎಸ್, ಈಗ ನಾನು ಅಬ್ಸರ್ವ್ ಮಾಡಿ ಟೀಸರ್ ಅಥವಾ ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ಯಕ್ಷಗಾನ ಬರುತ್ತೆ, ಒಂದಷ್ಟು ದೃಶ್ಯಗಳೆಲ್ಲ ಬರ್ತಾ ಇದೆ. ಸೊ ರೀಸೆಂಟ್ ಆಗಿ ನಾವು ಕಾಂತಾರ ಆ ಥರದ, ಅಂದ್ರೆ ದೈವ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಆ ಥರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿರುವಂಥದ್ದು. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದ್ರೆ ಸಿನಿಮಾಗಳು ಹಿಟ್ ಆಗುತ್ತೆ ಅಂತ ಆ ಕಾನ್ಸೆಪ್ಟ್ ನ ತಗೊಂಡ್ರೆ ಒಂದಷ್ಟು ಎಲಿಮೆಂಟ್ಸ್ ನ, ಇಲ್ಲ ಅಂತಂದ್ರೆ ಸಿನಿಮಾಗೆ ನೀಡಿತ್ತು ಅಂತ ತಗೊಂಡಿದ್ದ ಅಂತ? ಇಲ್ಲ, ಮೊದಲನೇ ಪ್ರಶ್ನೆ, ಆ ಥರ ಕಾನ್ಸೆಪ್ಟ್ಗಳು ಬರ್ತಿರೋದು ತುಂಬ ಶ್ಲಾಘನೀಯ, ವಿಚ್ ಇಸ್ ವೆರಿ ಗುಡ್. ಬಿಕಾಸ್ ಮೋರ್ ರೀಜನಲ್ ಇಸ್ ಮೋರ್ ಗ್ಲೋಬಲ್. ಫಸ್ಟ್ ನಾವು ಮರ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಬೇರೆ ಗಟ್ಟಿಯಾಗಿರಬೇಕು. ಸೊ ನಮ್ಮ ಬೇರಿಗೆ ಸಂಬಂಧಪಟ್ಟ ಯಾವುದೇ ಥರದ ಆರ್ಟ್ ಫಾರ್ಮ್ ಬಂದರೆ ಐ ಥಿಂಕ್ ನಮ್ಮಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ. ಯಾಕಂದರೆ ನಮ್ಮ ರೂಟ್ಸಿಗೆ ಕನೆಕ್ಟೆಡ್ ಆಗಿರೋದು ತುಂಬ ಮುಖ್ಯ, ಒಂದನೇದು. ಎರಡನೇದಾಗಿ ಯಾವುದೋ ವರ್ಕ್ ಆಗುತ್ತೆ ಅಂತ ತಗೊಳ್ಳೋದು ಒಂದು ಅಪ್ರೋಚ್ ಆದರೆ, ಈ ನಮ್ಮಲ್ಲ ಅಪ್ರೋಚ್ ತಗೊಂಡಿಲ್ಲ. ಯಾಕಂದರೆ ಅದರ ಅವಶ್ಯಕತೆ ಇಲ್ಲಿರಲಿಲ್ಲ. ಆದರೆ ಇಲ್ಲಿ ಯಕ್ಷಗಾನದ ಪಾತ್ರಧಾರಿ ಬರೋದು ನಿಜ. ಇವ್ರು ಹೇಳಿದಾಗೆ ಇವರು ಯಕ್ಷಗಾನದ ಪಾತ್ರಧಾರಿ ಇರ್ಬೋದು. ಒಂದು ನೆಗೆಟಿವ್ ಕಾಂಟ್ಯಾಕ್ಟ್, ಒಂದು ಹೆದರಿಸುವಂತಹ ಕ್ಯಾರೆಕ್ಟರ್ ಕಾಂಟೆಕ್ಸ್ಟಲ್ಲಿ ಯಕ್ಷಗಾನದ ಪಾತ್ರಧಾರಿ ಬರ್ತಾರೆ. ಆ ಕ್ಯಾರೆಕ್ಟರ್ ಇವರು ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿರ್ಬೋದು, ಅಥವಾ ಅವನೊಳಗಿನ ಭಯ ಇರ್ಬೋದು. ಆ ಡೆಫಿನೇಷನ್ಗೋಸ್ಕರ ಯಕ್ಷಗಾನ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ದೀವಿ. ಬಿಟ್ಟರೆ ಯಾವುದೇ ಥರದ ಒಂದು ಭಕ್ತಿಯ ಪದ್ಧತಿಯನ್ನು ಇಲ್ಲಿ ಬಳಸ್ಕೊಂಡಿಲ್ಲ. ಇದು ಒಂದು ಮೆಡಿಕಲ್ ಸಬ್ಜೆಕ್ಟ್ ಥರ ಕಾಣುತ್ತೆ, ಬಟ್ ಹೌದು ಅಲ್ವೋ ಅನ್ನೋದು ಸಿನಿಮಾ ನೋಡಬೇಕು. ಆ ಪಾಸ್ ಏನು ಕೊಟ್ರಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಈಗ ಮೆಡಿಕಲ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಾನು ಅದು ರಿಯಲ್ ಇನ್ಸಿಡೆಂಟೇ ತಗೊಂಡಿದ್ದ ಅಂತ ಕೇಳೋಣ ಅಂತ ಹೋದ್ರೆ ಆ ಥರ ಕಾಣುತ್ತೆ ಅಂತ ಹೇಳಿ ನಿಮ್ಮ ಪ್ರಶ್ನೆ ಕಂಡಿದ್ದಕ್ಕೆ ಹೇಳಿ ಸರ್, ಅದು ಪಾಸ್ ಏನಕ್ಕೆ ಅಂತ? ಆ ಪಾಸೇ ಸಿನಿಮಾ ಸರ್, ಪಾಸೇ ಸಿನಿಮಾ. ವಿಕಲ್ಪ ಮಧ್ಯದಲ್ಲಿ ಇಂಟರ್ವ್ಯೂಲ್ ಕೊಡ್ತೀರ ಪಾಸ್? ಆ ಪಾಸೇ ಸಿನಿಮಾ. ಈಗ ಒಬ್ರಿಗೆ ಕೇಳ್ತೀವಿ ನಾವು, ಅಲ್ಲಿ ಏನಾದ್ರು ಕಾಣಿಸ್ತಾ ಅಲ್ಲಿ ಅದೇ ಪಾಸ್. ಆ ಪಾಸೇ ಕಲ್ಪನೆಗಳಿಗೆ ಬಣ್ಣ ಹಚ್ಚೋದು. ಈಗ ನೀವು ಅಲ್ಲಿ ನಮ್ಮ ಟ್ರೈಲರ್ ನೋಡಿದಾಗ ಅದ್ರಲ್ಲಿ ಒಂದು ಸಾಲು ಬರುತ್ತೆ, ಇಟ್ಸ್ ನಾಟ್ ದ ಡಾರ್ಕ್ನೆಸ್ ದಟ್ ಸ್ಕೇರ್ಸ್ ಯು, ಇಟ್ಸ್ ವಾಟ್ ಇಟ್ಸ್ ಹೈಡಿಂಗ್ ವಿತ್ ಇನ್ ಇಟ್ ಅಂತ. ನಿಮ್ಗೆ ಅಲ್ಲಿ ಕತ್ಲೆ ನೋಡಿದ್ರೆ ಹೆದರಿಕೆ ಆಗಲ್ಲ, ಆ ಕತ್ಲೆಯಲ್ಲಿ ಏನಿದೆಯೋ ಅಂತ ನೆನ್ಸ್ಕೊಂಡು ಹೆದರಿಕೆ ಆಗುತ್ತೆ. ಹಾಗಾಗಿ ಆ ಪಾಸಲ್ಲಿ ಏನು ಬರ್ಬೋದು ಅನ್ನೋದೇ ವಿಶೇಷ. ಬಿಟ್ಟ ಸ್ಥಳ ತುಂಬಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್. ಎಸ್ ಮ್ಯಾಮ್, ಈಗ ಅವ್ರು ಬಂದು ಕತೆ ಅಪ್ರೋಚ್ ಮಾಡಿದ್ರು, ನೀವು ಚಾಲೆಂಜ್ ಅಂತ ಅಕ್ಸೆಪ್ಟ್ ಮಾಡಿದ್ರಿ. ಬಟ್ ಶೂಟಿಂಗ್ ಅಂತ ಅಂದಾಗ ನೀವು ನಿಮ್ಮ ಪಾತ್ರಕ್ಕೆ ಯಾವುದಾದ್ರೂ ತಯಾರಿಯನ್ನು ಮಾಡಬೇಕಾದ್ರೆ ಆ ರಿಯಲ್ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಒಂದಷ್ಟು ಇನ್ಪುಟ್ಸ್ ಅನ್ನ ತಗೊಂಡಿದ್ದು? ಹಿ ಈಸ್ ಗುಡ್ ಎನಫ್.
ತುಂಬಾ ನಾಲೆಜಬಲ್ ಪರ್ಸನ್. ಇವ್ರ ಜೊತೆ ನೀವು ಮಾತಾಡಕ್ ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಸೊ ಇವ್ರ ಸ್ಟೋರಿ ನರೇಟ್ ಮಾಡುವಾಗ ಅಥವಾ ಸ್ಕ್ರಿಪ್ಟ್ ರೀಡಿಂಗ್, ನನ್ನ ಪಾತ್ರದ ಬಗ್ಗೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಕೊಡುವಾಗ ಇವ್ರು ಸಾಕಷ್ಟು ಉಪಕಥೆಗಳನ್ನು ಕೂಡ ನರೇಟ್ ಮಾಡ್ತಾ ಇದ್ರು. ಅಂದ್ರೆ ಅವ್ರದೇ ಆದಂತಹ ಅನುಭವಗಳಿರ್ಬೋದು, ಅವ್ರು ಯಾರಿಗೆ ಕೌನ್ಸಿಲಿಂಗ್ ಮಾಡ್ತಾರೋ ಅಥವಾ ಅದನ್ನೆಲ್ಲ ಹೇಳಿದಾಗ ದೋಸ್ ವೇರ್ ಮೈ ಇನ್ಪುಟ್ಸ್. ಸೊ ಹಾಗಾಗಿ ಅದು ನನಗೆ ಬಹಳ ಹೆಲ್ಪ್ ಆಯಿತು. ಆ್ಯಂಡ್ ಆಫ್ ಕೋರ್ಸ್ ಆನ್ ಸೆಟ್ ಅವ್ರು ಇದ್ದಿದ್ರಿಂದ ಇಟ್ ವಾಸ್ ಏನು ಬೋನಸ್ ನನಗೆ. ಮೂರಲ್ಲಿ ಯಾರ ಹತ್ರ ಆದ್ರೂ ಕೌನ್ಸಿಲಿಂಗ್ ಯಾರಾದ್ರೂ ಹೋಗಿದ್ರ, ಯಾರ ಹತ್ರ ಬೇಕು ಅಂತಂದ? ಸೈಕಾಟ್ರಿಸ್ಟ್ ಕೌನ್ಸಿಲಿಂಗ್ ಈಗ ನಾನು ಹೋಗಿದ್ದೀನಿ. ಐ ಹ್ಯಾವ್ ನೋ ಶೇಮ್ ಇನ್ ಇದು. ಎಸ್, ಬೇಕಾಗುತ್ತೆ. ಕೆಲವೊಂದು ಸರಿ ಲೈಫ್ ಗೋಸ್ ಥ್ರೂ ಲಾಟ್ ಆಫ್ ಟರ್ಮಾಯಿಲ್ಸ್. ನಾನು ತುಂಬ ಸೈಕಾಟ್ರಿಸ್ಟ್ ಕೌನ್ಸಿಲಿಂಗ್ ಅಲ್ಲ, ನಾನು ಇಮಿಟೇಷನ್ ಥೆರಪಿನೇ ತೊಗೊಂಡಿದ್ದೀನಿ. ಬಿಕಾಸ್ ನಾನು 3 days ಕೋಮಾಗಿ ಹೋಗಿದ್ದೆ. February 27, 2021 ನಾನು ಡೆಂಗ್ಯೂ ಕೋವಿಡ್ ಎರಡೂ ಒಟ್ಟಿಗೆ ಆಗಿ 3 days ಕೋಮಾ, 4 days ಲೈಫ್ ಸಪೋರ್ಟ್, 29 days ಆಫ್ ಹಾಸ್ಪಿಟಲೈಸೇಷನ್ ವಿತ್ ಟೆಂಪರರಿ ಮೆಮೊರಿ ಲಾಸ್. ಇಷ್ಟ ಆಗಿತ್ತು ನನಗೆ. ಬ್ರಷ್ ಮಾಡೋದು, ಮುಖ ತೊಳೆಯೋದು, ಊಟ ಮಾಡೋದು ಮರ್ತು ಹೋಗಿತ್ತು. ಸೊ ಪಕ್ಕದಲ್ಲಿ ಒಬ್ರು ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಿ ತೋರಿಸಿದ್ರೆ ಅದನ್ನ ಇಮಿಟೇಷನ್ ಥೆರಪಿ ಅಂತ ಹೇಳ್ತಾರೆ. ನಾನು ಅದನ್ನು ಫಾಲೋ ಮಾಡೋದು. ಆ ಮಂಗನ ಕತೆ ಬರ್ತಿತ್ತು ಗೊತ್ತಾ, ಕ್ಯಾಪಸಿ, ಆ ಥರ. ಸೊ ಐ ಹ್ಯಾಡ್ ಟು ಡೂ ದ್ಯಾಟ್. ಸೊ ಆಮೇಲೆ ತುಂಬ ಸರಿ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೈಕ್ಯಾಟ್ರಿ ಇದು ಸಜೆಷನ್ಸ್, ಡಾಕ್ಟರ್ ಪ್ರಕೃತಿ ನಾರಾಯಣ ಸ್ವಾಮಿ ಅಂತ, ಶಿ ಈಸ್ ದ ವೆರಿ ರಿನೌಂಡ್ ಸೈಕ್ಯಾಟ್ರಿಸ್ಟ್. ಅವರು ಇದಕ್ಕೆ ಡೇ ವೈಸ್ ಕನ್ಸಲ್ಟಿಂಗ್ ಮಾಡಿದ್ದಾರೆ. ಅಂದರೆ ಪ್ರತಿ ದಿವಸದ ಶೂಟನ್ನು, ಎಸ್ಪೆಷಲಿ ವೆನ್ ಇಟ್ ಈಸ್ ಅಬೌಟ್ ಮೆಡಿಕಲ್ ವಿಷಯಗಳನ್ನ ಶೂಟ್ ಮಾಡಬೇಕಾದ್ರೆ ಅವ್ರಿಗೊಂದು ಅಪ್ಡೇಟ್ ಕೊಡ್ತಾ ಇದ್ದೆ. ನಾವು ಈ ಥರ ಶೂಟ್ ಮಾಡಿದ್ದೀವಿ, ಈ ಥರ ಪ್ರಿಸ್ಕ್ರಿಪ್ಷನ್ಸ್ ಯೂಸ್ ಮಾಡಿದ್ದೀವಿ, ಈ ಥರ ಸಿಂಪ್ಟಮ್ಸ್, ಇದು ಸರಿನಾ? ಆಮೇಲೆ ಅವ್ರು ಕೆಲವೊಂದು ಹೇಳ್ತಿದ್ರು ಇಷ್ಟೊಂದಾಗಲ್ಲ ಅಂತ. ಅದು ಸಿನಿಮ್ಯಾಟಿಕ್ ಲಿಬರ್ಟಿ ಒಂಚೂರು ತಗೋಬೇಕಾಗುತ್ತೆ, ಒಂದು 5-10% ಸಿನಿಮ್ಯಾಟಿಕ್ ಲಿಬರ್ಟಿನ ತಗೊಳ್ಳೇಬೇಕಾಗುತ್ತೆ, ಎಕ್ಸಾಜುರೇಟೆಡ್ ರಿಯಾಲಿಟಿ ಕೊಡಬೇಕಾಗುತ್ತೆ. ಸೊ ಎಸ್, ಐ ಹ್ಯಾವ್ ಟೇಕನ್ ದ ಕೌನ್ಸಿಲಿಂಗ್. ತುಂಬ ಬೇಕಾಗುತ್ತೆ ಕೂಡ ನಮ್ಮ ದೇಶದಲ್ಲಿ. ಇದು ತುಂಬ, ನಾನು ಸ್ವಲ್ಪ ಹೊರಗಡೆ ಏನೋ ಇದ್ದು ಬಂದಿದ್ದರಿಂದ ಇಟ್ಸ್ ನಾಟ್ ಅ ವೆರಿ ಆರ್ಡಿನರಿ ಥಿಂಗ್ ಟು ಟೇಕ್ ಕೌನ್ಸಿಲಿಂಗ್. US ಅಲ್ಲೆಲ್ಲ ಅಥವಾ ಬೇರೆ ಕಂಟ್ರೀಸಲ್ಲೆಲ್ಲ ಇಟ್ಸ್ ವೆರಿ ಕಾಮನ್. ಅಂದರೆ ರೀಜನಲ್ಲಿ ನಾವು ಹೇಗೆ ಬಾಡಿ ಚೆಕಪ್ ಮಾಡಿಸ್ತೀವೋ ಅಥವಾ ನಾವು ಏನೋ ಒಂದು ಡೆಂಟಲ್ ಚೆಕಪ್ ಮಾಡಿಸ್ತೀವೋ, ನಮ್ಮ ಎನರ್ಜೀಸ್ ಅಥವಾ ನಮ್ಮ ಆರಸ್, ನಮ್ಮ ಸ್ಟೇಟ್ ಆಫ್ ಮೈಂಡ್ ಚೆಕಪ್ ಮಾಡಿಸೋದ್ರಲ್ಲಿ ಏನು ತೊಂದರೆ ಇಲ್ಲ. ನಮ್ಮ ಚಾಯ್ಸಸ್ ಹೇಗಾಗ್ತಿದೆ, ಮತ್ತು ನಾವು ಯಾವ್ದಾದ್ರು ಸ್ಟ್ರೆಸ್ಸಲ್ಲಿ ಇದ್ದೀವ, ಆ ಸ್ಟ್ರೆಸ್ಸಿಗೆ ನಮ್ಮ ರೆಸ್ಪಾನ್ಸ್. ಆ್ಯಕ್ಚುಲಿ ಸಮಸ್ಯೆಗಳು ಪ್ರಾಬ್ಲಮ್ ಅಲ್ಲ, ಸಮಸ್ಯೆಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಪ್ರಾಬ್ಲಮ್. ಸಮಸ್ಯೆಗಳನ್ನ ನಾವು ಹೇಗೆ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು. ಐ ಥಿಂಕ್ ಪ್ರತಿಯೊಬ್ಬರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ಹೌದು ಹೌದು ಹೌದು. ಸೊ ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ. ಸೊ ಎಸ್, ಐ ಹ್ಯಾವ್ ಟೇಕನ್ ಕೌನ್ಸಿಲಿಂಗ್ ಆ್ಯಂಡ್ ಐ ಇನ್ಸಿಸ್ಟ್ ತುಂಬ ಜನ ಕೌನ್ಸಿಲಿಂಗ್ ತಗೋಬೇಕು ಅಂತ. ಬಿಕಾಸ್ ಬೇಕಾಗುತ್ತೆ. ಅದು ದರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಒಂದು ಜ್ವರಕ್ಕೆ ಸುಮ್ಮನೆ ಪ್ಯಾರಾಸಿಟಮಾಲ್ ತಗೋತೀವಿ, ನಮ್ಮ ಬಾಡಿನ ಕಂಟ್ರೋಲ್ ಮಾಡ್ತಿರೋ ಇಂಜಿನೇ ಇಲ್ಲಿದೆ, ಅದಕ್ಕೆ ಯಾಕೆ ತಗೋಬಾರ್ದು, ರೈಟ್? ಸೊ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ಬಟ್ ಬರೀ ಅಷ್ಟು ಮಾತ್ರ ಮಾಡ್ತಾರೆ ಅಥವಾ ಬೇರೆ ಕ್ಯಾರೆಕ್ಟರೈಸೇಷನ್ ಮತ್ತೆ ಸಿನಿಮಾದಲ್ಲಿ ಏನಾದರೂ ಬರ್ತಿಲ್ಲ ತಾನೆ? ಐ ಹೋಪ್ ನಾಟ್. ಇಲ್ಲ, ಅದಾಗಿದ್ದು 2021 ಬರವಣಿಗೆ ಶುರುವಾಗಿದ್ದು 2022 ಅಲ್ಲಿ. ಅಷ್ಟೊತ್ತಿಗಾಗಲೇ ಸುಮಾರು ಬದಲಾವಣೆಗಳು ಒಳಗಡೆ ಹೊರಗಡೆ ಎಲ್ಲ ಆಗಿತ್ತು. ಸೊ ಹಾಗಾಗಿ ಎಸ್, ಮೊದಲ ಸಿನಿಮಾ ಇದು. ಮೊದಲ ಸಿನಿಮಾಗೆ ಈ ಥರದ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಯಾಕೆ? ಆ್ಯಂಡ್ ಹಾಗೆಯೇ ನಿಮ್ಮ ಒಂದು ಸಿನಿಮಾದಲ್ಲಿ ಈ ಕಲಾವಿದರ ಒಂದು ಪಾತ್ರ ಎಷ್ಟಿದೆ ಅಂತ? ಮೊದಲನೇದಾಗಿ ಮೊದಲನೇ ಪ್ರಶ್ನೆ ನಿಮ್ಗೆ ಉತ್ತರ ಕೊಡಬೇಕು ಅಂದರೆ ಈ ಕ್ಯಾರೆಕ್ಟರ್ ಯಾಕೆ ಅಥವಾ ಈ ಕತೆ ಯಾಕೆ ಅಂತ. ಈ ಕತೆ ನನಗೆ ಶುರುವಾಗಿದ್ದು ಅಥವಾ ಈ ಕಥೆಯ ಮೂಲ ಶುರುವಾಗಿದ್ದು ನನಗೆ 2012-13ರಲ್ಲಿ. ಐ ವಾಂಟೆಡ್ ಟು ಬಿ ಅ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಆಮೇಲೆ ಮದುವೆ ಆಯಿತು ಬಿಡಿ. ಅಂದರೆ ಅದಕ್ಕೆ ಏನು ಸರ್ ಸಂಬಂಧ? ಅಂದರೆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಂದರೆ ನೀವು ದೆವ್ವ ಭೂತಗಳು ಇದಾವೋ ಇಲ್ವೋ ಅಥವಾ ಅದರ ಅನುಭವಗಳನ್ನು ಕ್ಯಾಪ್ಚರ್ ಮಾಡಿ ಅದನ್ನ ಅನಾಲಿಸಿಸ್ ಮಾಡುವಂಥ ಕೆಲಸ. ಸೊ ಐ ವಾಂಟೆಡ್ ಟು ಬಿ ದ್ಯಾಟ್. ಆಮೇಲೆ ಮದುವೆ ಆಯ್ತು ಅಂದಮೇಲೆ ಅಂದ್ರೆ ಮನೇಲಿ ಭೂತ ಬಂತು ಇಲ್ಲ ಸರ್, ನಾನು ಮನೆಗೆ ಹೋಗ್ಬೇಕು ಅಂದ್ರೆ ಸೆಟ್ಟಿಂಗ್ ಇಟ್ ಆನ್ ಅ ಲೈಟರ್ ನೋಟ್. ಬಟ್ ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ, ತುಂಬಾ ರಿಸ್ಕ್ಗಳನ್ನು ತಗೋಬೇಕಾಗುತ್ತೆ. ಆ ಥರ ಜಾಗಗಳಿಗೆಲ್ಲ ಹೋಗ್ಬೇಕಾದ್ರೆ ಯು ಡೋಂಟ್ ನೋ ವಾಟ್ ಯು ಕ್ಯಾರಿ ಬ್ಯಾಕ್, ಮಾನಸಿಕವಾಗಿ ಅಥವಾ ಏನೋ ಒಂದು ಎಕ್ಸ್ಟರ್ನಲ್ ಪ್ರೆಸೆನ್ಸ್ ಇಂದ ಆ ಥರ ಅನುಭವಗಳು ಸುಮಾರು ಆಗಿದೆ. ನೀವು ಅಂದರೆ ನಾವು ಮಾಡೋ ಯಾವುದೋ ಒಂದು ಎಕ್ಸಾಜುರೇಟೆಡ್ ಕೆಲಸಗಳಿಗೆ ನಾವು ಮಾತ್ರ ಹೊಣೆಗಾರರಾಗಿದ್ರೆ, ಈಗ ಯಾರೋ 2 ವೀಲರ್ಗಳು ಓಡಿಸ್ತಾರೆ ನೋಡಿ, ಹೆಂಗ್ ಅಡ್ಡದಿಡ್ಡಿ ಓಡಿಸ್ಕೊಂಡು ಹೋಗ್ತಾರೆ, ಅವಾಗ ಏನೋ ಪ್ರಾಬ್ಲಮ್ ಆದರೆ ಅವ್ರೊಬ್ರಿಗಾಗಲ್ಲ, ಹಿಂದೆ ಕೂತವ್ರಿಗಾಗತ್ತೆ, ಮುಂದೆ ಯಾರಿಗೋ ಗುದ್ದಿದ್ರೆ ಅವ್ರಿಗಾಗತ್ತೆ. ಹಾಗಾಗಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಇದನ್ನೆಲ್ಲ ಬೇಡ. ಬಟ್ ಆ ಥಾಟ್ ಒಳಗಡೆ ಇದ್ದೇ ಇರುತ್ತೆ. ಅವಾಗ ಶುರುವಾಗಿದ್ದು ನನಗೆ ಈ ಪ್ರಶ್ನೆಗಳು. ಅಂದರೆ ಸತ್ಯ ಅಂದ್ರೆ ಏನು, ರಿಯಾಲಿಟಿ ಅಂದ್ರೆ ಏನು, ನಮಗೆ ಅರ್ಥ ಆಗೋ ಸತ್ಯನ ಸ್ವಲ್ಪ ಮೆಂಟಲಿ ಡೀಪ್ ಹೋಗೋಣ
ಅಂಥೇಳಿ ಹೋಗ್ತಾ 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 ಸ್ವಲ್ಪ ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಕೂತಿದ್ದು. ಬಟ್ ಆ ನನ್ನ ರಿಸರ್ಚ್ಗಳನ್ನೆಲ್ಲ ಸಿನಿಮಾದಲ್ಲಿ ತೋರ್ಸಕ್ ಹೋದ್ರೆ ಬೋರಿಂಗ್ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇಂಟ್ರೀಗಿಂಗ್ ಎಂಟರ್ಟೈನಿಂಗ್ ಆಗಿ ನಾವೆಲ್ಲ ಮಾತಾಡ್ತಿರೋ ತುಂಬಾ ಹೆವಿ ಅನ್ನಿಸ್ತಿದೆ ನಿಮಗೆ. ಆದರೆ ಸಿನಿಮಾದಲ್ಲಿ 58 ನಿಮಿಷ ಟೋಟಲ್ ಕಾಮಿಡಿ ಇದೆ. ಇಟ್ಸ್ ಫಸ್ಟ್ ಹಾಫ್ ಇಸ್ ಅ ಟೋಟಲ್ ಕಾಮಿಡಿ ಸಿನಿಮಾ. ಬಿಕಾಸ್ ತುಂಬಾ ಲೈಟ್ ಹಾರ್ಟೆಡ್ ಆಗಿ ನಾವು ವಿಷಯಗಳನ್ನು ಹೇಳ್ಬೇಕಾಗತ್ತೆ. ತುಂಬಾ ಹೆವಿ ಆಗಿ ಹೇಳಿದ್ರೆ ಗುರು ಮನೆಯಲ್ಲೂ ಅದೇ, ಸಿನಿಮಾ ಥಿಯೇಟರ್ಲ್ಲೂ ಅದೇ ಅಂದ್ಬಿಟ್ರೆ ಸೊ ಬೈಕೊಂಡು ಹಂಗಾಗಿ ಇಟ್ಸ್ ಅ ಹೆವಿ ಸಬ್ಜೆಕ್ಟ್ ನೆರೇಟೆಡ್ ವೆರಿ ಲೈಟ್ಲಿ ಅಂತ ಅನ್ಸುತ್ತೆ. ಮೇಡಮ್, ಈಗ ನಿಮ್ಗೆ ಮೇಡಮ್ ಸರ್ ಆಗ್ಲೇ ಹೇಳ್ತಾ ಇದ್ರು, ಸತ್ಯ ಮತ್ತೆ ಕಾಲ್ಪನಿಕಗಳ ಮಧ್ಯೆ ಕರುಣೆ ಮತ್ತೆ ಪ್ರೀತಿ. ಕರುಣೆ ಬೇಕು ಅನ್ಸುತ್ತೆ, ಪ್ರೀತಿ ಬೇಡ ಅನ್ಸುತ್ತೆ. ಸೊ ನಿಮ್ಗೆ ಯಾವತ್ತಾದ್ರೂ ಸೀರಿಯಲ್ ಬೇಡ, ಸಿನಿಮಾ ಬೇಕು ಅಂತ ಅನ್ಸಿದ್ಯಾ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ ಮೇಡಮ್ ಅವ್ರದ್ದು ಸ್ಮಾಲ್ ಸ್ಕ್ರೀನ್ ಶಾರ್ಟ್ ಮೂವಿಯಲ್ಲೂ ಯಾರಿಗೂ ಬಿಟ್ಕೊಡ್ತಿಲ್ಲ, ಸೀರಿಯಲ್ಸ್ ಅಲ್ಲೂ ಯಾರಿಗೂ ಬಿಟ್ಕೊಡ್ತಿಲ್ಲ, ಸಿನಿಮಾಗಳಲ್ಲೂ ಯಾರಿಗೂ ಬಿಟ್ಕೊಡ್ತಿಲ್ಲ. ಹೌದೌದು. ಅಂದರೆ ನಾನು ನಾರ್ಮಲ್ ಹ್ಯೂಮನ್ ಬೀಯಿಂಗು, ನಾರ್ಮಲ್ ಮನುಷ್ಯ. ಪ್ರತಿಯೊಂದು ಎಮೋಷನ್ನು ಬಂದು ಹೋಗುತ್ತೆ. ಸೊ ಖಂಡಿತವಾಗಿಯೂ ಅನಿಸಿದೆ, ಅನಿಸೋದ್ರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ಯು ಹ್ಯಾವ್ ಟು ಬಿ ಆನೆಸ್ಟ್. ನಾವೇನೇ ಮಾಡಿದ್ರು ಸುಮ್ಮನೆ ಅಲ್ಲಿ ಪ್ರೆಸೆನ್ಸ್ ಇದ್ರೆ ಸಾಲದು, ಯು ಶುಡ್ ಲಿವ್ ದೇರ್ ಅಲ್ವಾ, ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಅಫ್ಕೋರ್ಸ್ ನನಗೆ ಅನಿಸಿದೆ, ಅದು ಖಂಡಿತವಾಗಿಯೂ ಅನಿಸಿದೆ. ಅಂದರೆ ಸುಮ್ಮನೆ ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ನನಗೇನೂ ಅನಿಸ್ತಾ ಇಲ್ಲ ಅಂದಾಗ ಐ ವಿಲ್ ಬಿ ಥಿಂಕಿಂಗ್ ಏನು ಮಾಡ್ತಾ ಇದ್ದೀನಿ ನಾನು, ಒಂದು ಪ್ರಶ್ನೆ ಬರುತ್ತೆ. ಕೆಲವೊಂದ್ಸಲ ಉತ್ತರ ಸಿಗುತ್ತೆ, ಕೆಲವೊಂದ್ಸಲ ಸಿಗಲ್ಲ, ಕೆಲವೊಂದ್ಸಲ ನಾರ್ಮಲ್ ಲೈಫ್ ಅಂತ ನಾವು ಹಾಗೆ ನಡ್ಕೊಂಡು ಹೊಟ್ಟೋಗ್ತೀನಿ. ಸೊ ಎಸ್, ಅನಿಸಿದೆ ಖಂಡಿತವಾಗಿ. ಅನ್ನಿಸ್ದಾಗ ಏನ್ ಮಾಡಿದ್ರಿ ಅಂತ ಅನ್ನಿಸ್ದಾಗ ನಾನು ಕೌನ್ಸಿಲಿಂಗ್ ಹೋಗಿಲ್ಲ? ಇಲ್ಲ, ನಾನೇ ಇಂಟ್ರಾಸ್ಪೆಕ್ಟ್ ಮಾಡ್ಕೋತೀನಿ ತುಂಬಾ. ನನಗೆ ನಾನೇ ಇಂಟ್ರಾಸ್ಪೆಕ್ಟ್ ಮಾಡ್ಕೋತೀನಿ. ನನ್ನ ಮಗನ ಹತ್ರ ಮಾತಾಡ್ತೀನಿ, ನನ್ನ ಗಂಡನ ಹತ್ರ ಮಾತಾಡ್ತೀನಿ. ಸೊ ಅವ್ರು ಆ ಟೈಮಿಗೆ ಏನೋ ಒಂದು ಸೊಲ್ಯೂಷನ್ ಕೊಡ್ತಾರೆ, ವಿಚ್ ಐ ಟೇಕ್ ಇಟ್. ಸೊ ದ್ಯಾಟ್ ಈಸ್ ವೆರಿ ಹೆಲ್ಪ್ಫುಲ್. ನನಗೆ ತುಂಬಾ ಸಹಾಯ ಆಗಿದೆ. ಆ್ಯಂಡ್ ಅಲ್ಟಿಮೇಟ್ಲಿ ಇನ್ ದಿ ಎಂಡ್ ನನಗೇನು ಬೇಕೋ ನಾನು ಅದನ್ನೇ ಮಾಡೋದು. ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಎಸ್ ನಾಗೇಶ್ವರ ಮ್ಯಾಮ್, ಈಗ ನೀವು ರಂಗಭೂಮಿಯಲ್ಲಿ ಹೆಚ್ಚು ತೊಡಗಿಸಿಕೊಂಡವರು. ಸಿನಿಮಾಗೆ ಅಂತ ಬಂದಾಗ ಬಿಕಾಸ್ ಯಾಕಂತಂದರೆ ರಂಗಭೂಮಿಯಲ್ಲಿ ಕೆಲವೊಂದು ತುಂಬ ಇನ್ವಾಲ್ವ್ ಆಗಬೇಕಾಗಿರುತ್ತೆ. ಬಟ್ ಸಿನಿಮಾದಲ್ಲಿ ನಾವು ಬೇಕು ಅಂತ ಎಕ್ಸ್ಪ್ರೆಷನ್ನ ತೋರಿಸಿದ್ರು ಕೂಡ ಆ ಒಂದು ಪಾತ್ರಕ್ಕೆ ತಕ್ಕಂಗೆ ಆ ಡೈರೆಕ್ಟರ್ ವೇ ಕಡೆಯಿಂದ ನಾವು ಯೋಚನೆ ಮಾಡಿದಾಗ ಸ್ವಲ್ಪನೇ ಬೇಕಾಗುತ್ತೆ ಎಕ್ಸ್ಪ್ರೆಷನ್. ಸೊ ಏನೆಲ್ಲ ಚೇಂಜಸ್ ಆಯಿತು ನಿಮ್ಮ ಒಂದು ಆ್ಯಕ್ಟಿಂಗಲ್ಲಿ ಅಂತ? ಅದೇ, ಅದಕ್ಕೆ ನಾವು ಸುಮಾರು 1 ವರ್ಷಗಳ ಕಾಲ ಈ ಕ್ಯಾರೆಕ್ಟ್ರಿಗೆ ನಾವು ವರ್ಕ್ ಮಾಡಿದ್ವಿ. ಇವ್ರು ಪ್ರತಿ ಸಲ ಶುರು ಮಾಡುವಾಗಲೂ ಲೆಸ್ ಇಸ್ ಮೋರ್ ಅಂತಲೇ ಶುರು ಮಾಡ್ತಾ ಇದ್ದಿತ್ತು. ಸೊ ಅದು ನನಗೆ ಮೇ ಬಿ ಸಬ್ಕಾನ್ಷಿಯಸ್ಲಿ ಮೈಂಡಲ್ಲಿ ಕುತ್ಕೋತಾ ಇತ್ತು ಅನ್ಸುತ್ತೆ. ಪ್ರತಿ ಸಲ ಇವಾಗ ಕ್ಯಾಮ್ರಾಗೆ ಮತ್ತು ಡೈರೆಕ್ಟರ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದಾಗ ಹೇಳೋದು ಲೆಸ್ ಇಸ್ ಮೋರ್ ನಾಗಶ್ರೀ, ಆಲ್ ದ ಬೆಸ್ಟ್ ಅಂತ. ಅದನ್ನು ಪ್ರತಿ ಸಲನೂ ಅವ್ರು ನನಗೆ ಹೇಳ್ತಾ ಇದ್ರು. ಆಲ್ರೆಡಿ ಸಬ್ಕಾನ್ಷಿಯಸ್ಲಿ ನಾವು ನಮ್ಮ ಕ್ಯಾರೆಕ್ಟರ್ನ ನಮ್ಮಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ರಿಂದ ಅವ್ರು ಯಾವಾಗಲೂ ಈಗ ನೀನು ಸಮುದ್ಯತೆನೇ ಆಗಿರಬೇಕು, ಮತ್ತು ಅವಳು ಯಾವಾಗಲೂ ಲೆಸ್ ಇಸ್ ಮೋರೇ ಆಗಿರ್ತಾಳೆ. ಜಾಸ್ತಿ ಎಕ್ಸ್ಪ್ರೆಷನ್ಸ್ ಹೊರಗಡೆ ಹಾಕಲ್ಲ, ಮನಸ್ಸಲ್ಲಿ ಏನಿದೆಯೋ ಅದನ್ನು ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅಂದರೆ ಇವಾಗ ನಾವು ನಾರ್ಮಲ್ ನೀವೇ ಇವಾಗ ಅಳು ಬಂತು ಅಂದರೆ ಎಲ್ಲರ ಮುಂದೆ ನಿಮಗೆ ಅಳಕ್ಕಾಗಲ್ಲ, ಇಲ್ಲಿ ಕಂಟ್ರೋಲ್ ಇಟ್. ಅದೇ ಕ್ಯಾರೆಕ್ಟರನ್ನು ಅದೇ ಥರನೇ ಒಂದು ಮೂವಿ ಮಾಡ್ತಾ ಇದ್ದಿದ್ದು. ಸೊ ಅವರು ಜಾಸ್ತಿ ನೈಜ ಎಕ್ಸಾಂಪಲ್ಗಳನ್ನು ಕೊಡ್ತಾ ನನಗೆ ಪ್ರಿಪೇರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿ. ಅಂದರೆ ನೀವು ಈ ಅಳು ಶುರುವಾಗೋದು, ಅಳು ಮುಗಿಯೋದು ಅಂತ ಒಂದು ಎಂಟೈರ್ ಜರ್ನಿ ಇರುತ್ತೆ ಒಂದು ಅಳುಗೆ. ನೀವು ಹತ್ಬಿಟ್ರೆ ಆಡಿಯನ್ಸ್ ರಿಲೀಫ್ ಆಗಿಬಿಡ್ತಾರೆ. ಅಳು ಶುರು ಆಗಬೇಕು, ಒಂದು ಘಟ್ಟಕ್ಕೆ ತೊಗೊಂಡೋಗಿ ಅಳುವನ್ನು ನಿಲ್ಲಿಸ್ಬೇಕು, ಅಲ್ಲಿಂದ ಮುಂದಕ್ಕೆ ಆಡಿಯನ್ಸ್ ಅಳಬೇಕು. ನಗುನು ಅಷ್ಟೇ, ನಗುಗೂ ಒಂದು ಜರ್ನಿ ಇರುತ್ತೆ. ಆ ನಗು ಯು ಜಸ್ಟ್ ಎಲಿವೇಟ್ ದ ಲಾಫ್ಟರ್ ಬಟ್ ಡೋಂಟ್ ಕಂಪ್ಲೀಟ್ ದ ಲಾಫ್ಟರ್, ಯು ಲೆಟ್ ದ ಆಡಿಯನ್ಸ್ ಲಾಫ್ ಅಲಾಂಗ್ ವಿತ್ ಯು. ಸೊ ಆ ಥರದ ಒಂದು ಕೆಲವೊಂದು ಟೆಕ್ನಿಕ್ಗಳನ್ನು ಶಿ ಡಿಡ್ ಇಟ್ ರಿಯಲಿ ವೆಲ್. ಯಾವುದಾದ್ರೂ ಒಂದು ಸೀನ ಇಲ್ಲಿ ರೀಕ್ರಿಯೇಟ್ ಮಾಡೋದಾದ್ರೆ ನಿಮ್ಮಿಬ್ಬರ 3 ಜನ ಕಾಂಬೋದಲ್ಲಿ ಯಾವುದಾದ್ರು ಸೀನ್ ಎಕ್ಸ್ಪೆಕ್ಟ್ ಮಾಡಬಹುದಾ? ಅಯ್ಯೋ ನನ್ನ ಕ್ಯಾರೆಕ್ಟರ್ ಬಂದರೆ ಅಲ್ಲಿ ಇದಾಗ್ಬಿಡುತ್ತೆ. we can emulate that one scene where ಅಲ್ಲ, ಎಕ್ಸ್ಪೆಕ್ಟ್ ಮಾಡ್ಬೋದಾ 3 ಜನರ ಒಂದು ಕಾಂಬೋದಲ್ಲಿ? ಎಸ್ 3 ಜನರ ಕಾಂಬೋ ಇದೆ. ಅದನ್ನ ಇಲ್ಲಿ ನಾವು ರೀಕ್ರಿಯೇಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಆಮೇಲೆ ಜನ ಇಲ್ಲೇ ನೋಡ್ಬಿಟ್ಟು ಖುಷಿ ಪಡ್ತಾರೆ. ಆಕ್ಚುಲಿ ಅದನ್ನ ಯೋಚನೆ ಮಾಡಿದೆ, ಯಾಕಂದ್ರೆ ಅದು ಆ ಕನ್ಕ್ಲೂಸಿವ್ ಸೀನ್ ಇದೆಯಲ್ಲ, ಸ್ವಲ್ಪ ಅದು ರಿವೀಲ್ ಆಗೋದೇ ಇಲ್ಲ. ಲೊಕೇಶನ್ ಹುಡ್ಕೋ ಒಂದು ಕ್ಯಾರೆಕ್ಟರ್ ಅಂತ ಅವಾಗ ಲೊಕೇಶನ್ ರಿವೀಲ್ ಆಗುತ್ತೆ. ಓ ಸೊಲ್ಯೂಷನ್ ಲೊಕೇಶನ್ ಇನ್ನೂ ಈಸಿ ಆಗುತ್ತೆ ಸರ್. ಡೈರೆಕ್ಟ್ ಆಗಿ ಜನ ಎಲ್ಲ ಲೊಕೇಶನ್ಗೆ ಬರ್ತಾರೆ. ಅಲ್ಲ, ನಾವು ಇನ್ವಿಟೇಷನ್ ಕೊಡೋಣ, ಅವ್ರ ಫೋನಲ್ಲಿ ಹಾಕೊಂಡ್ ಬರ್ಲಿ ಅಂತ.
ಈ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನುವಂಥ ತುಡಿತ ನಿಮ್ಗೆ ಯಾಕೆ ಬಂತು ಅಂತ ಹೇಳ್ಬಿಟ್ಟು, ಬಿಕಾಸ್ ನೀವು ಆಗ್ಲೇ ಹೇಳ್ತಾ ಇದ್ರೆ ಸಾಕಷ್ಟು ನಿಮ್ಗೆ ನಿಮ್ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರಿಸ್ಕೊಂಡಾಗ ಹೌದು. ಸೊ ನಿಮ್ಗೆ ಇಂಟ್ರೋನೇ ಬೇಕಾಗಿಲ್ಲ ಅಂತ ಅನ್ನಿಸ್ತು, ಬಿಕಾಸ್ ಅಷ್ಟು ಇಂಟ್ರೋ ಕೊಡ್ಬೇಕಾದ್ರೆ 5 ನಿಮಿಷ ಹೋಗುತ್ತೆ. ಸೊ ಹಾಗಾಗಿ ಹೌದು, ಅಲ್ಲ ಈ ಇಂಟ್ರೋ ಬೇಕಾಗುತ್ತೆ. ಅಷ್ಟು ದೊಡ್ಡ ಎಲ್ಲರೂ ಒಂದೊಂದು ಪೆಕ್ ಆಫ್ ಸ್ಯಾಂಡ್, ಒಂದು ಸಮುದ್ರ ದಂಡೆಯಲ್ಲಿ ಎಷ್ಟು ಮರಳಿರುತ್ತೆ ಅದರಲ್ಲಿ ಒಂದು ಕಣ ನಾವು. ಸೊ ಅದೇ ಮೂಲ ರಂಗಭೂಮಿ 4ನೇ ವಯಸ್ಸಿಂದ. ಆಮೇಲೆ ಕತೆ ಹೇಳಬೇಕು ಅನ್ನೋದು ಒಂದು ತುಡಿತ, ಒಂದು ಹಂಬಲ ಯಾವಾಗಲೂ ಇತ್ತು. ಇಂಜಿನಿಯರಿಂಗ್ ತನಕನೂ ಇತ್ತು. ಆಮೇಲೆ ಹೊಟ್ಟೆ ಹವ್ಯಾಸದ ಗದಾಯುದ್ಧದಲ್ಲಿ ಹೊಟ್ಟೆ ಗೆಲ್ತು, ಹವ್ಯಾಸ ಹಿಂದಾಯಿತು. ಸೊ ಅದಾದಮೇಲೆ ಅದೇ ಮೆಡಿಕಲ್ ಇಶ್ಯೂಸ್ ಅದೆಲ್ಲ ಬಂದಾದಮೇಲೆ ಯು ವಿಲ್ ಹ್ಯಾವ್ ಅ ಸೆನ್ಸ್ ಆಫ್ ಒಂದು ಥಾಟ್ ಇರುತ್ತೆ. ಅಂದರೆ ನಿಮಗೆ ಈ ಮನೇಲಿ ಒಂದು ಕಜ್ಜಾಯ ಮಾಡಿ ಯಾವ್ದಾದ್ರು ಒಂದು ಜಾರಲ್ಲಿ ಇಟ್ಟಿದ್ರೆ ಅದನ್ನ ಖಾಲಿ ಮಾಡೋ ತನಕ ಹೋಗಿ ಬಂದು ಅದರಲ್ಲಿತ್ತ ಪಕ್ಕದಲ್ಲಿತ್ತ ಅಂತ ಯೋಚನೆ ಬರ್ತಿರುತ್ತೆ. ಹಾಗಾಗಿ ಅದು ಅಲ್ಲಾಡ್ಸ್ ನೋಡ್ತೀವಿ ತೆಗೆದು ಹಿಂಗೆ ಕಡೆ ಇದೆ ಒಂದು ರವೆ ಉಂಡೆ ತಿನ್ಬಿಡೋಣ ಅಂತ. ಹಾಗೆ ಆ ಥರ ಅವಾಗ ಅಲ್ಲಾಡ್ಸ್ ನೋಡ್ತಿದ್ದೆ ನಾನು, ಇದು ನನ್ನಲ್ಲಿ ಇನ್ನೂ ಇದೆಯಾ ಅಥವಾ ಇನ್ನೂ ಮಾಡ್ಬೋದಾ, ಇವತ್ತಿನ ಮಟ್ಟಿಗೆ ನಾನು ರಿಲೆವೆಂಟ್ ಇದೀನಾ ಅಂತ. ಬಟ್ ಪರಿಸ್ಥಿತಿಗಳು, ಸಿಚುವೇಶನ್ಸ್ ಅದೆಲ್ಲ ಆ ಥರ ಆಗಿ, ಬಟ್ ಅದೇ ಕೆಲವೊಂದ್ಸರಿ ಕಿವಿ ಕೇಳದೆ ಇದ್ದಾಗ ಪಕ್ಕದಲ್ಲಿ ದೊಡ್ಡದಾಗಿ ಪಟಾಕಿ ಹೊಡೆದ್ರೆ ಹೌದು ಹೆಸರಾಯ್ತು ಅಂತ ಹಂಗಾಗುತ್ತೆ. ಸೊ ಹಾಗೆ ನನಗೆ ಆ ಲೈಫಲ್ಲಿ ಬಂದಿದ್ದು ಮೆಡಿಕಲ್ ಇಶ್ಯೂ ವಾಸ್ ಅ ಪಟಾಕಿ. ಅಲ್ಲಿಂದ ಸಿನಿಮಾ ರಂಗ ಅನ್ನೋದಕ್ಕಿಂತ ಒಂದು ಕತೆ ಇತ್ತು, ಇದಕ್ಕೇನಾದ್ರು ಒಂದು ಮಂಗಳ ಹಾಡಬೇಕು, ಇದಕ್ಕೊಂದು ಏನದು ಸ್ನಾನ ಮಾಡಿಸಿ ಒಂದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಆ ಕತೆ ಇಟ್ಕೊಂಡು ನನ್ನ ಕೆಲವೊಂದು ಹಳೆಯ ಸ್ನೇಹಿತರಿಗೆ ಮಾತಾಡಿಸಿದಾಗ ಸಿನಿಮಾ ಕತೆ ಚೆನ್ನಾಗಿದೆ, ಯಾಕೆ ಸಿನಿಮಾ ಮಾಡಬಾರ್ದು ಅಂತಂದರು. ನಾನು ಅವಾಗಲೇ 16 ಗಂಟೆ ಕೆಲಸ ಮಾಡ್ತಿದ್ದೆ. ಆಮೇಲೆ ನಮಗೆಲ್ಲ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಸ್ವಾಮಿ ಅನ್ನೋದೊಂದು ಥಾಟ್ ಆಯಿತು. ಆಮೇಲೆ ವಿ ಡಿಸೈಡೆಡ್ ಟು ಪ್ರೊಡ್ಯೂಸ್ ಇಟ್ ಅವರ್ ಸೆಲ್ಸ್. ಅದೇ ಸೀಡ್ಲೆಸ್ಸು ಕಡಲೆಕಾಯಿ ಬೀಜ ಆಗುತ್ತೆ ಅನ್ನೋ ಅಂತ ಒಂದು ಭಯನೂ ಆಯಿತು. ಬಟ್ ಸ್ಟಿಲ್ ದೆನ್ ತಯಾರಿಗಳು ಶುರುವಾಯಿತು. 2021 ಸ್ಟಾರ್ಟೆಡ್ ರೈಟಿಂಗ್. ಅದಕ್ಕೆ ಬೇಕಾದ ಏನು ತಯಾರಿ ಬೇಕು, ಸ್ಕ್ರೀನ್ ಪ್ಲೇಯನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ಅಂದ್ರೆ ಏನು, ಪ್ರತಿ 12 ನಿಮಿಷಕ್ಕೆ ಕಥೆಯನ್ನು ಹೇಗೆ ಸೀಟ್ ಎಡ್ಜಿಗೆ ತಂದು ಕೂರಿಸಿ ಮತ್ತೆ ರಿಲೀಫ್ ಮಾಡೋದು, ತುಂಬ ಹೆವಿ ಸಬ್ಜೆಕ್ಟನ್ನು ತುಂಬ ಲೈಟಾಗಿ ಸೀರಿಯಸ್ನೆಸ್ಸನ್ನು ಕಳ್ಕೊಳ್ಳೋದೆ ಹೇಗೆ ಹೇಳೋದು ಅಂತ 1 ವರ್ಷ ಅದರ ತಾಲೀಮು ನಡೀತು. ಅದ್ರ ಜೊತೆಗೆ ನೀವು ಅವಾಗಲೇ ಆ ಪ್ರಶ್ನೆ ಕೇಳಿದ್ರೆ, ಐ ಥಿಂಕ್ ಐ ಮಿಸ್ಡ್ ಆನ್ಸರಿಂಗ್ ದ್ಯಾಟ್, ಟೀಮ್ ಹೇಗೆ ಸಪೋರ್ಟ್ ಮಾಡ್ತು ಅಂತ. ಐ ಥಿಂಕ್ ಒಬ್ಬ ನಿರ್ದೇಶಕನಿಗೆ ಒಂದು ಕುದುರೆ ಗಾಡಿ ಓಡಿಸ್ದಂಗೆ ಅವ್ನ ಕುದುರೆಗಳಿಗಿಂತ ಫಾಸ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವ್ನ ಡೈರೆಕ್ಷನ್ ಒಂದು ಕ್ಲಾರಿಟಿ, ಆ ಜಾಗದಲ್ಲಿ ಒಂದು ಕೂತಿನ ಒಂದು ರೋಲ್ ಪ್ಲೇ ಮಾಡ್ತಿದ್ದಾನೆ ಅಷ್ಟೇ, ಬಟ್ ಓಡೋದು ಕುದುರೆಗಳೇ. ಸೊ ಸ್ಕ್ರೀನ್ ಮೇಲೆ ಕಾಣಿಸೋದು ಆ ಪವರ್, ಪರ್ಫಾರ್ಮೆನ್ಸ್, ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸಸ್, ಅವರ ಕ್ಯಾರೆಕ್ಟರ್, ಅವರ ಬೆಳವಣಿಗೆಯ ಮೇಲೆ ಹೇಗೆ ಟ್ಯೂನ್ ಆಗಿದೆ ಅನ್ನೋದು ಎಲ್ಲ ಬರುತ್ತೆ ಅಲ್ಲಿ. ಒಬ್ಬ ಕಲಾವಿದ ಮಾತಾಡ್ತಿದ್ದಾರೆ ಅಂದರೆ ಅವರು 40-50 ವರ್ಷ ಅಲ್ಲ 100 ವರ್ಷದ ಸೇರ್ಕೊಳ್ಳುತ್ತೆ. ಯಾಕಂದರೆ ಅವ್ರ ಗುರುಗಳು ಯಾರೋ 20, 30, 40, 50 ವರ್ಷದವ್ರು ಇರ್ತಾರೆ. ಸೊ ಇಟ್ಸ್ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಇದನ್ನೆಲ್ಲ ಒಂದು ತಯಾರಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಪ್ರಯತ್ನ ಶುರುವಾಯಿತು. ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಹಂಬಲಿಕೆಗಿಂತ ಒಳಗಡೆ ಏನೋ ಒಂದಿದೆ ಹೇಳ್ಬಿಡ್ಬೇಕು ಅನ್ನೋ ಒಂದು ಚಟಪಟಿಕೆ ಶುರುವಾಗಿ ಅದಕ್ಕೆ ತಕ್ಕ ತಯಾರಿ ಮಾಡಿಕೊಂಡು ಒಂದು ಅದ್ಭುತವಾದ ಟೀಮ್ ಸಿಕ್ಕು. ಟೀಮ್ ಇದ್ರೇ ಸಿನಿಮಾ ಸರ್. ನಾನು ಮೊನ್ನೆ ಎಲ್ಲೋ ಒಂದು ಡಿಸ್ಕಷನ್ ಹೇಳ್ತಾ ಇದ್ದೆ, ಸಿನಿಮಾ ಅಂದ್ರೆ ಒಂದು ಕೋಳ್ ಕಂಬದ ಮೇಲೆ ನಿಂತ ಚಾವಣಿ ಅಲ್ಲ, 1000 ಕಂಬಗಳ ಚಪ್ಪರ ಅಂತ. ಒಂದು ಚಪ್ಪರ ತರ ಇದೆ, ಎಲ್ಲ ಕಂಬಗಳು ಇಂಪಾರ್ಟೆಂಟ್. ಹಾಗಾಗಿ ಎಲ್ಲ ಸೇರ್ಕೊಂಡು ಇದು ಏನೋ ದೈವದತ್ತವಾಗಿ ಒಂದು ಹಂತಕ್ಕೆ ಬಂದು ನಿಂತಿದೆ ಸಿನಿಮಾ. ಈ ತುಂಬಾ ನೀವು ಕೇಳಿರ್ಬೋದು ಈ ಡೈಲಾಗ್, ಸಿನಿಮಾ ತನಗೇನ್ ಬೇಕು ತಾನು ಮಾಡಿಸ್ಕೊಳ್ಳುತ್ತೆ ಅಂತ. ಸೊ ಹಾಗೆ ಸಿನಿಮಾ ಆಗಿದೆ, ಮಾಡಿದೀವಿ ಅನ್ನೋದಕ್ಕಿಂತ. ಶೂಟಿಂಗ್ ಲೊಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ನಡೀತು, ಎಷ್ಟು ದಿನಗಳ ಕಾಲ ನಡೀತು, ಮೇಡಮ್ ಅವ್ರನ್ನ ಸೀರಿಯಲ್ಸ್ ಕಡೆಯಿಂದ ಸಿನಿಮಾಗೆ ಯಾವ ರೀತಿ ಅಪ್ರೋಚ್ ಮಾಡಿ ಕರ್ಕೊಂಡು ಹೋದ್ರಿ? ಇಲ್ಲ, ಅವ್ರು ಸುಮಾರು ಸಿನಿಮಾಗಳು ಅಲ್ಲ, ಈಗ ಸದ್ಯಕ್ಕೆ ಮುದ್ದು ಸೊಸೆಯಲ್ಲಿ ಬ್ಯುಸಿ ಆಗಿದ್ದಾರೆ, ಮುದ್ದು ಸೊಸೆ ತಾಯಿಯಾಗಿ. ಸೊ ಅವರ ಸ್ಕೆಡ್ಯೂಲ್ ಅಲ್ಲಿ ಎಷ್ಟು ಬ್ಯುಸಿ ಇರ್ತಾರಲ್ಲ, ಸೊ ಹಾಗಾಗಿ ನಿಮ್ಮ ಒಂದು ಸಿನಿಮಾಗೆ ಯಾವ ರೀತಿ ಇತ್ತು ಅಂತ? ಅಂದ್ರೆ ನಮ್ಮ ಓವರ್ ಆಲ್ ಶೂಟಿಂಗ್ ಶೆಡ್ಯೂಲ್ ಇದ್ದಿದ್ದು 98 ದಿವಸ. ಬಿಕಾಸ್ ನೀವು ಟ್ರಾವೆಲಿಂಗ್ ಸಿನಿಮಾ ಆಗಿರೋದ್ರಿಂದ ನೀವು ಒಂದು ಲೊಕೇಶನ್ ಅಲ್ಲಿ ಶೂಟ್ ಮಾಡಿ ಮತ್ತೆ ದೆನ್ ಪ್ಯಾಕಪ್, ದೆನ್ ಬೇರೆ ಲೊಕೇಶನ್ಸ್. ಕೆಲವೊಂದು ದಿವಸ ಬರೀ 1 ಮಿನಿಟ್ ಫುಟೇಜ್ ತಗೊಳಕ್ಕೆ ಸಾಧ್ಯ ಆಗ್ತಿತ್ತು, ಬಿಕಾಸ್ ಲೊಕೇಶನ್ ಟ್ರಾವೆಲ್ ಇರೋದು. ಮತ್ತೆ ಕೆಲವೊಂದು ಸ್ವಲ್ಪ ಡೀಪ್ ಜಂಗಲ್ ಶಾರ್ಟ್ಸ್ ಇರೋದ್ರಿಂದ ಚಾಲೆಂಜಸ್ ಇತ್ತು, ನಾವು ಅಲ್ಲೇ ಹೋಗಿ ಕ್ಯಾಂಪ್ ಮಾಡಬೇಕಿತ್ತು. ಸೊ ಈ ಥರದ್ದೆಲ್ಲ ಚಾಲೆಂಜಸ್ ಬಂದು 98 ಡೇಸ್ ಶೂಟ್ ಆಗಿದೆ. ಇನ್ನು ಮೇಡಮ್ ಎಸ್ ವೆರಿ ಸಪೋರ್ಟಿವ್. ಸೊ ವೆದರ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಶೂಟ್ ಲೊಕೇಶನ್ಸ್, ತುಂಬ ಎಫಿಷಿಯೆಂಟು ಮೇಡಮ್. ಎಫಿಷಿಯೆಂಟ್, ಸೂಪರ್ ಫಾಸ್ಟ್ ಅವರು. ನಮಗೆ ನಾವೇ ಫಾಸ್ಟ್ ಅಂತ ಅಂದ್ಕೊಂಡಿದ್ವಿ, ಮೇಡಮ್ ಬಂದಮೇಲೆ ಆ ಸ್ಪೀಡ್ ನಮಗಿಂತ ಫಾಸ್ಟ್ ಅಲ್ಲಪ್ಪ ಇವರು. ಅದು ನಮ್ಮ ಟೀಮಿಗೆ ಒಂದೇ ಜಂಬ ಇತ್ತು, ತುಂಬ ಫಾಸ್ಟಾಗಿ ಶೂಟ್ ಮಾಡ್ತೀವಿ ನಾವು, ತುಂಬ ಎಫಿಷಿಯೆಂಟು, ತುಂಬ ಪ್ಲ್ಯಾನಿಂಗ್ ಅಂತ. ಮೇಡಮ್ ಬಂದಮೇಲೆ ಓಹೋ ಇನ್ನೂ ಫಾಸ್ಟ್ ಆಗಬೇಕು ಅಂತ. ಸೊ ಮತ್ತು ಅವರು ಸೀರಿಯಲ್ಗಳಲ್ಲಿ ಎಷ್ಟು ಸದೃಢವಾಗಿ
ನಿಂತು, ಈಗ ನನ್ನ ತಾಯಿ ಅವರ ದೊಡ್ಡ ಫ್ಯಾನು. ನಮ್ಮ ಮನೇಲಿ ಅದೇ ಒಂದು ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದ್ಸರಿ ಮನೆ ಕರ್ಕೋಬಾತ. ಸೊ ಹಾಗೆ ಅವರ ಸೀರಿಯಲ್ ಪಾತ್ರಗಳಿಂದ ಅವ್ರಿಗೊಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತ ನನ್ನ ನಂಬಿಕೆ. ಅದರ ಜೊತೆಗೆ ಅವರ ಸಿನಿಮಾ ಪಾತ್ರಗಳು ತುಂಬ ಜೀವ ತುಂಬಿದ್ದಾವೆ, ಅದು ನನಗೂ ಮೋಟಿವೇಟ್ ಮಾಡಿದೆ. ಸೊ ಮೇಡಮ್ ಒಂದು ನೋಡಿ, ಕ್ಯಾಮ್ರಾ ಮುಂದೆ ಪಾತ್ರ ಮಾಡೋದಕ್ಕೆ ಕೆಲವೊಬ್ಬರು ಆರ್ಟಿಸ್ಟ್ಗಳು ಬಂದು ಮಾಡೋದು ಅದು ಬೇರೆ, ಬಟ್ ಆ ಪಾತ್ರ ಬರೋಕ್ಕಿಂತ ಮುಂಚಿನ ತಯಾರಿ ಇದೆಯಲ್ಲ, ಐ ಥಿಂಕ್ ಆಲ್ಮೋಸ್ಟ್ ಒಂದು 15 ದಿವಸಗಳ ಕಾಲ ಅವ್ರು ಈ ಪಾತ್ರವನ್ನು ಯೋಚನೆ ಮಾಡಿದ್ರು. ಆಮೇಲೆ ಒಂದು 3-4 ದಿವಸಗಳ ಕಾಲ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದ್ರ ಜೊತೆಗೆ ಅದಕ್ಕೆ ಅವ್ರು ಬಂದಮೇಲೆ ಅಷ್ಟು ಫಾಸ್ಟು, ಆ ಸ್ಪೀಡು, ಎಫಿಷಿಯೆಂಟು ಅಂತ ನಮಗೆ ಅನಿಸ್ತು. ಸೊ ಶಿ ಕೇಮ್ ಆಬ್ಸಲ್ಯೂಟ್ಲಿ ಪ್ರಿಪೇರ್ಡ್. ಅಲ್ಲ, ಇವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು. ಅಂದ್ರೆ ಈ ಪಾತ್ರ ಹೀಗೆ ಮಾತಾಡಬೇಕು ಅಂದಾಗ ಕಲಾವಿದರಿಗೆ ಏನಾಗುತ್ತೆ, ಹೀಗೆ ಮಾಡಬೇಕು ಅಂತ ಹೇಳಿದಾಗ ಈಸಿ ಆಗುತ್ತೆ. ಅಂದ್ರೆ ನಮಗೊಂದು ಡೆಫಿನಿಷನ್ ಸಿಗತ್ತೆ, ಅದು ಡಿಫೈನ್ ಆಗಿಬಿಡುತ್ತೆ. ಅವರ ಡೆಫಿನಿಷನ್ನ ತುಂಬ ಚೆನ್ನಾಗಿ ಕೊಟ್ಟರು. ಅಲ್ಲಿ ಪ್ರತಿಯೊಂದು ಲೈನ್ ಕೂಡ ಹೇಗೆ ಹೇಳಬೇಕು, ಆ್ಯಂಡ್ ಟು ಬಿ ವೆರಿ ಏನು ನ್ಯಾಚುರಲ್ ಇಸ್ ನಾಟ್ ಈಸಿ ಅಟ್ ಆಲ್. ಸೊ ಅದನ್ನು ಅವರು ತುಂಬ ಚೆನ್ನಾಗಿ ಹೊರತರಿಸಿದ್ದಾರೆ ಅಂತ ಅನ್ಕೋತೀನಿ ನಾನು. ಹೇಳಕ್ಕೆ ಅದು ಶಿ ವಾಸ್ ವೆರಿ ಸಪೋರ್ಟಿವ್. ಆಮೇಲೆ ಮತ್ತೇನಂದ್ರೆ ಮೇಡಮ್ ಅವಾಗಲೇ ಹೇಳಿದಾಗೆ ಅವ್ರಿಗೊಂದು ಇಷ್ಟ ಆಯಿತು ಅಂದರೆ ಅವ್ರು ತುಂಬ ಟೈಮ್ ಕೊಡ್ತಾರೆ. ಶಿ ವಿಲ್ ಪುಟ್ ಹರ್ ಹಾರ್ಟ್ ಸೋಲ್ ಇನ್ ಟು ಇಟ್. ಅದು ನನಗೆ ತುಂಬ ಶಾಕ್ ಆಯಿತು. ಬಿಕಾಸ್ ನನಗೆ ಮಿಥುನ್, ನನ್ನ ಅಸೋಸಿಯೇಟ್, ಮೇಡಮ್ ತುಂಬ ಬ್ಯುಸಿ ಇರ್ತಾರೆ, ತುಂಬ ಶೂಟ್ಸ್ ನಡೀತಿರುತ್ತೆ ಅವ್ರಿಗೆ, ಸೊ ಅವ್ರಿಗೆ ಹೇಗೆ ಪ್ಲ್ಯಾನ್ ಮಾಡೋದು ಅಂತೆಲ್ಲ ನಾವು ಅದನ್ನು ಯೋಚನೆ, ಬಿಕಾಸ್ ಶಿ ಇಸ್ ವೆರಿ ಬ್ಯುಸಿ. ಸೊ ಆ ಶೆಡ್ಯೂಲಲ್ಲಿ ನನ್ನ ತಲೆಗೆ ಒಂದು ಅನಿಸ್ತಿತ್ತು, ಓಕೆ ಮೇಡಮ್ಗೆ ನಾವು ನೆರೇಟ್ ಮಾಡಾದ್ಮೇಲೆ ಅವ್ರಿಗೆ ನೆನಪಿರುತ್ತಾ ಅಂತೆಲ್ಲ, ಅಂದರೆ ಸ್ಕ್ರಿಪ್ಟ್ ಇಟ್ಕೊಂಡಿರ್ತಾರೆ, ನಮ್ಗೆ ಗೊತ್ತಿಲ್ಲಲ್ಲ, ನಾವು ತುಂಬ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿಲ್ಲ. ಬಟ್ ಶಿ ಕೇಮ್ ವಿತ್ ದಟ್. ಶೂಟಿಂಗ್ ಬರುವಾಗ ಅದು ಹಿಡ್ಕೊಂಬಂದ್ರು. ಅಲ್ಲಿ ಅಂಡರ್ಲೈನ್ಡು, ಎಲ್ಲೋ ಬ್ಲೂ ಇಂಕಲ್ಲಿ ಎಲ್ಲ ಹೈಲೈಟ್ ಮಾಡ್ಕೊಂಡು ಈ ಲೆವೆಲ್ ತಯಾರಿ ನಾವೇ ಮಾಡ್ಕೊಂಡಿಲ್ಲ. ಸೊ ಶಿ ಕೇಮ್ ಅಬ್ಸಲ್ಯೂಟ್ಲಿ ಪ್ರಿಪೇರ್ಡ್. ಸೊ ಅದು ಐ ಥಿಂಕ್ ಅಂದರೆ ನನಗೂ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಬಿಗ್ ಟೈಮ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ನನಗೆ ಟೇಕ್ ಅವೇಸ್ ತುಂಬ ಇದೆ ಈ ಪ್ರಾಜೆಕ್ಟಿಂದ, ಈ ಪಾತ್ರದಿಂದ. ಸೊ ಹಾಗೆ ಇದು ಇಟ್ ವಾಸ್ ಬ್ರಿಲಿಯಂಟ್. ಈವನ್ ನಾಗಶ್ರೀ ಕೂಡ ಅವರು ತುಂಬ ಸಿಂಪಲ್ ಆಗಿ, ಲೈಟ್ ಹಾರ್ಟೆಡ್ ಆಗಿ, ಒಂಥರ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಸೊ ಅವರು ಆಳ್ವಾಸಲ್ಲಿ ಅವರು ಹೆಚ್ಚು ಕಮ್ಮಿ 2ನೇ ಕ್ಲಾಸು 3ನೇ ಕ್ಲಾಸಿಂದನೇ ನಾಟಕ ಮಾಡೋಕ್ಕೆ ಶುರು ಮಾಡಿರೋದು. ಆಳ್ವಾಸ್ ಜೀವನ್ ರಾಮ್ ಸುಳ್ಳಿ ಅವರ ಶಿಷ್ಯ ಅವರು. 150 ನಾಟಕಗಳು, 500ಕ್ಕಿಂತ ಹೆಚ್ಚು ಶೋ, 600ಕ್ಕಿಂತ ಹೆಚ್ಚು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಕ್ರಾಸ್ ಇಂಡಿಯಾ. ಸೊ ಅದ್ಭುತವಾದ ನಟನ ಸಾಮರ್ಥ್ಯ ಇರುವಂತಹ ಕಲಾವಿದೆ ಅವರು. ಅದಕ್ಕೆ ಸರ್ ಇಂಟರ್ವ್ಯೂ ಆಕ್ಟ್ ಮಾಡ್ತಿದ್ದಾರೆ. ನೀವು ಹೇಳಿದ್ರಲ್ಲ, ಏನು ಗೊತ್ತಿಲ್ಲದೆ ಇರೋ ಆಗಿರ್ತಾರೆ, ಹಾಗೆ ಇರ್ತಾರೆ ಅವರು. ಶಿ ಇಸ್ ಆಲ್ವೇಸ್ ಲೈಕ್ ದಟ್. ತುಂಬಾ ನಮ್ಮ ಟೀಮಲ್ಲಿ ಕಡಿಮೆ ಟ್ಯಾಲೆಂಟೆಡ್ ನಾನೇ, ಜಾಸ್ತಿ ಮಾತಾಡೋನು ನಾನೇ. ಬಾಕಿ ಎಲ್ಲರೂ ಸೈಲೆಂಟ್ ಆಗಿ ವರ್ಕ್ ಮಾಡ್ತಾರೆ. ಕಡಿಮೆ ಟ್ಯಾಲೆಂಟೆಡ್ ಅಂತಂದ್ರೆ ನೀವು ಸ್ಕ್ರಿಪ್ಟೇ ತಂದಿಲ್ಲ ಅಂತಂದ್ರೆ ಯಾರ ಟ್ಯಾಲೆಂಟ್ ಹೆಂಗೆ ಹೊರಗಡೆ ಬರ್ತಿತ್ತು ಅಂತ. ಬಟ್ ಎಲ್ಲರೂ ಸೇರಿ ಮೇಡಮ್, ಇನ್ ಯಾರ ಜೊತೆ ನೀವು ಆಕ್ಟ್ ಮಾಡೋದು ಬಾಕಿ ಇದೆ ಅಂತ? ಅಯ್ಯೋ, ಹಂಗ ಇಲ್ಲ, ನಾನು ತುಂಬ ಜನರ ಜೊತೆ ಹಂಗೆ ಮಾಡಿಲ್ಲ. ನಾನು ಸ್ಟಾರ್ ನಟರುಗಳ ಜೊತೆ ಯಾವುದೂ ಮಾಡಿಲ್ಲ ಇದುವರೆಗೂ. ಯಶ್ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಅಫ್ಕೋರ್ಸ್ ಶಿವಣ್ಣ ಒಬ್ರು ಬಿಟ್ಟರೆ ಯಶ್, ಸುದೀಪ್, ದರ್ಶನ್ ಇವ್ರುಗಳು ಯಾರ ಜೊತೆನೂ ನಾನು ಮಾಡಿಲ್ಲ. ಇಷ್ಟು ವರ್ಷಗಳ ಸ್ಮಾಲ್ ಸ್ಕ್ರೀನ್ ಆ್ಯಂಡ್ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸಲ್ಲಿ ಈಗ ತಾನೇ ಹೇಳಿದ್ರಿ, ಸ್ಟಾರ್ ನಟರ ಒಂದು ಜೊತೆ ಸ್ಕ್ರೀನ್ ಶೇರ್ ಮಾಡಿಲ್ಲ ಅನ್ನೋಂಥದ್ದು. ಆ ಕೊರಗೆ ಏನಾದರೂ ಇತ್ತಾ? ಇಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಬಿಕಾಸ್ ಕಲಾವಿದೆ ಅಂತಂದಾಗ ಇದ್ದೇ ಇರುತ್ತೆ. ಆದರೆ ಆ ಕಥೆಯಲ್ಲಿ ನನ್ನ ಪಾತ್ರದ ಅವಶ್ಯಕತೆ ಎಷ್ಟಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅಲ್ಲಿ ಅವಶ್ಯಕತೆ ಇದ್ದು ಆ ಪಾತ್ರ ನನಗೆ ಬಂದರೆ ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಟೇಕ್ ದ್ಯಾಟ್. ಆದಷ್ಟು ಬೇಗ ಅದು ಸಿಗಲಿ ಅಂತ ಬೇಡ್ಕೊಂಡು. ಯಾರ ಜೊತೆ ಬೇಗ ಸಿಗಲಿ ಅಂತ? ಜೊತೆ ಆದ್ರೂ ಪರವಾಗಿಲ್ಲ. ಒಬ್ಬರ ಹೆಸರು ಹೇಳಿದ್ರೆ ಮನ್ಸು ನೋಯಿಸ್ತೀವಿ ಅಂತ ಹೇಳ್ತಾರೆ ಮೇಡಮ್. ಜನರಲಿ. ನಾಗಶ್ರೀ ಅವರೇ, ಈಗ ನಿಮ್ಗೆ ಇದು ಎಷ್ಟನೇ ಸಿನಿಮಾ? ಹಾಗೇನೆ ಇದು ಮೊದಲನೇ ಸಿನಿಮಾ. ಇದಕ್ಕಿಂತ ಮುಂಚೆ ರಂಗಭೂಮಿ ಬಿಟ್ಟರೆ ಬೇರೆ ಎಲ್ಲಾದ್ರೂ ತೊಡಗಿಸ್ಕೊಂಡಿದ್ರ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಏನಾದ್ರು? ಇಲ್ಲ, ಇದೇ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಆ್ಯಂಡ್ ವರ್ಕ್ ಮಾಡಿರೋದೆಲ್ಲ ಇದೇ ಮೊದಲನೇ ಸಿನಿಮಾ. ಯಾರು ಇನ್ಸ್ಪಿರೇಷನ್ ನಿಮಗೆ ಸಿನಿಮಾ ರಂಗಕ್ಕೆ ಅಥವಾ ರಂಗಭೂಮಿಗೆ? ಸಿನಿಮಾ ರಂಗಕ್ಕೆ ನಂಗೆ ರಂಗಭೂಮಿ ಅಂತಂದರೆ ನಾನು ಅದೇ ಆಳ್ವಾಸಿಗೆ ಯಾವಾಗ ಜಾಯ್ನ್ ಆದ್ನೋ ಅಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು, ಇವಾಗ ಸ್ಪೋರ್ಟ್ಸ್ ಕೋಟ ಇರ್ಬೋದು, ಕಲ್ಚರಲ್ ಕೋಟ ಇರ್ಬೋದು, ಎಜುಕೇಷನ್ ಕೋಟ ಇರ್ಬೋದು, ಆ ಥರ ಪ್ರತಿಯೊಂದಕ್ಕೂ ಜನರನ್ನು ನೋಡಿ ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅದನ್ನು ಅವರೇ ಗುರುತಿಸಿ ಅವ್ರಿಗೆ ಅವಕಾಶಗಳನ್ನು ಕೊಡ್ತಾರೆ. ಹಾಗೆ ಅವ್ರು ನನಗೆ ಅವಕಾಶ ಕೊಟ್ಟಿದ್ದು. ಪ್ರೊಬಬ್ಲಿ ನನ್ನಲ್ಲಿ ಟ್ಯಾಲೆಂಟ್ ಇತ್ತೇನೋ, ಅದನ್ನು ಕಂಡ್ಕೊಳ್ಳೋಕ್ಕೆ ನಾನು ಆಳ್ವಾಸಿಗೆ ಹೋಗಬೇಕಾಯ್ತು.
ಅಲ್ಲಿ ಸುಮಾರು 9-10 ವರ್ಷಗಳ ಕಾಲ ಅಲ್ಲೇ ರಂಗಭೂಮಿ ನೃತ್ಯ ಆ ಥರ ಎಲ್ಲ ಮಾಡ್ಕೊಂಡು ಹೋದೆ. ಅದನ್ನು ಕಲಿತಾ ಅಲ್ಲಿಂದ ಹೊರಗಡೆ ಬಂದಮೇಲೆ ಈ ಅವಕಾಶ ನನ್ನ ಕೈಗೆ ಸಿಕ್ತು. ಆ್ಯಂಡ್ ಅವರು ಆ ಪಾತ್ರದ ಬಗ್ಗೆ ಆ ಕತೆ ಬಗ್ಗೆ ಹೇಳಿದಾಗ ಆಬ್ವಿಯಸ್ಲಿ ನೀವು ಕತೆ ನೋಡಿದಾಗಲೂ ಅನಿಸುತ್ತೆ ಅಲ್ಲಿ ಸಮುದ್ರತ ಸುಮ್ಮನೆ ಬಂದು ಹಾಗೆ ಹೋಗಲ್ಲ, ಅದರ ಕ್ಯಾರೆಕ್ಟರ್ ಅವಶ್ಯಕತೆ ತುಂಬ ಇದೆ ಅಂತ. ಸೊ ನನಗೆ ಅದು ಇಷ್ಟ ಆಗಿ ಇವರು ಅವಕಾಶ ಕೊಟ್ಟಿದ್ದಕ್ಕೆ ಈಗ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದೀವಿ. ಅವಕಾಶ ಎಲ್ಲ ಇಟ್ಸ್ ಆಲ್ ಮೀಡಿಯಮ್, ಅವಶ್ಯಕತೆಗಳಿಂದ ಅವಕಾಶಗಳಷ್ಟೇ. ನಮಗೂ ಅವಶ್ಯಕತೆ ಇರುತ್ತೆ, ಅವರಲ್ಲಿ ಏನೋ ಇರುತ್ತೆ, ಎಕ್ಸ್ಚೇಂಜ್ ಆಫ್ ಮ್ಯೂಚುವಲ್ ವ್ಯಾಲ್ಯೂ. ಓಕೆ ಸರ್. ಅವಕಾಶ ಯಾರೂ ಕೊಡಲ್ಲ. ಈಗ ಸಾಮಾನ್ಯವಾಗಿ ನಾನು ನಿರ್ದೇಶಕನಾಗಬೇಕು ಅಥವಾ ಆ್ಯಕ್ಟರ್ ಆಗಬೇಕು ಅಂತಂದಾಗ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬರ್ತಾ ಇರ್ತಾರೆ. ಈಗ ಇಂಥದ್ದು ಸಿನಿಮಾನೇ ಮಾಡಬೇಕು ಅಂತ. ಈಗೇನಿದ್ರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಜಮಾನ ಆಗಿರೋದ್ರಿಂದ ಸೊ ನಿಮ್ಮ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಇದೆಯಾ? ಆ್ಯಂಡ್ ಹಾಗೆಯೇ ಕಮರ್ಷಿಯಲ್ ಓರಿಯೆಂಟೆಡ್ ಹೊಡಿಬಡಿ ದೃಶ್ಯಗಳನ್ನು ಹೊಂದಿರುವಂತಹ ಸಿನಿಮಾಗಳನ್ನು ಬಿಟ್ಟು ಈ ಒಂದು ಕಥೆಯನ್ನು ಚೂಸ್ ಮಾಡ್ಕೊಂಡ್ರಿ. ಸೊ ಅದನ್ನು ರೀಚ್ ಮಾಡುವಲ್ಲಿ ಎಷ್ಟು ಪ್ಲಾನ್ಸ್ ಇದೆ ನಿಮ್ಮದು ಅಂತ? ಇದು ಹೊಡಿಬಡಿ ಇದೆ, ಬಟ್ ಒಳಗಡೆ ಹೊಡಿಬಡಿ, ಇದು ಮನಸ್ಸಿನ ಹೊಡಿಬಡಿ, ಮನಸ್ಸೊಳಗಡೆ ಹೊಡೆದಾಟ. ಇನ್ನೂ ಪ್ರಶ್ನೆ ಬಿಡ್ತಾರೆ ಅಂದರೆ ಎಸ್, ನೀವು ಗುಡ್ಡ ಹತ್ತಕ್ಕಿಂತ ಮುಂಚೆ ಒಂದು ಬಿಫೋರ್ ಯು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಯು ಹ್ಯಾವ್ ಟು ಕ್ಲೈಮ್ ದ ಮೌಂಟೇನ್ ವಿತ್ ಇನ್ ಯುವರ್ ಹೆಡ್ ಅಲ್ಲ. ತಲೆ ಒಳಗಡೆ ಗುಡ್ಡ ಹತ್ತಿದ್ರೆ ಆಮೇಲೆ ಗುಡ್ಡ ಹತ್ತಕ್ಕೆ ಸಾಧ್ಯ. ಸೊ ಎಸ್, ಪ್ಯಾನ್ ಇಂಡಿಯಾ ಅವೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಕೇಲಿನ ಮಾತುಗಳು. ನನ್ನ ಪ್ರಕಾರ ಜಾಸ್ತಿ ಜನ ಸಿನಿಮಾ ನೋಡಬೇಕು ಅನ್ನೋದು. ಈಗ ಒಬ್ಬ ನಟನಿಗೆ ಅಥವಾ ನಿರ್ದೇಶಕನಿಗೆ ಸ್ಟೇಜ್ ಹತ್ತದಾಗ ಜಾಸ್ತಿ ಜನ ಕಣ್ಮುಂದೆ ಕಾಣಲಿ ಅನ್ನೋದಷ್ಟೇ ಅಪೇಕ್ಷೆ ಇರುತ್ತೆ. ಹಾಗಾಗಿ ಇಟ್ಸ್ ಅ ಮಲ್ಟಿಲಿಂಗ್ವಲ್ ಸಿನಿಮಾ. ಸೊ ಇನ್ನೂ 4 ಭಾಷೆಗಳಲ್ಲಿ ನೀವು ಟೀಸರ್ ನೋಡಿದ್ರೆ ಮಲ್ಟಿಪಲ್ ಲ್ಯಾಂಗ್ವೇಜ್. ಬಟ್ ಕನ್ನಡ ಸಿನಿಮಾ, ಕನ್ನಡದಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುವಂಥ ಸಿನಿಮಾ. OTT ಫ್ರೆಂಡ್ಲಿನೆಸ್ಗೋಸ್ಕರ ಬೇರೆ ಲ್ಯಾಂಗ್ವೇಜ್ಗಳಿಗೆ ನಾವು ಡಬ್ ಕೂಡ ಮಾಡಿದ್ದೀವಿ. ಹಾಗಾಗಿ ಆ ಮೀಡಿಯಮ್ ಥ್ರೂ ಹೆಚ್ಚು ಜನ ನೋಡಲಿ ಅನ್ನೋದು ಒಬ್ಬ ಕಲಾವಿದನಾಗಿ ಅಥವಾ ನಿರ್ದೇಶಕನಾಗಿ ನನ್ನ ಒಂದು ಆಕಾಂಕ್ಷೆ ಇರುತ್ತೆ. ಇನ್ನು ಕಮರ್ಷಿಯಲ್ ಇದು ಎಸ್, ಆಲ್ಸೋ ಬೀಯಿಂಗ್ ಹೋಮ್ ಪ್ರೊಡಕ್ಷನ್, ಎಸ್, ಕೆಲವೊಂದು ಡಿಸಿಷನ್ಗಳನ್ನ ನಾವು ತಗೋಬೇಕಾಯಿತು. ಯಾಕಂದರೆ 1 ವರ್ಷದ ರೈಟಿಂಗ್, 1 ವರ್ಷದ ರಿಹರ್ಸಲ್, 1 ವರ್ಷದ ಶೂಟ್. ಸೊ ಹೀಗೆಲ್ಲ ಪ್ಲ್ಯಾನ್ ಇದ್ದಾಗ ಕೆಲವೊಂದು ಪ್ರೊಡ್ಯೂಸರ್ಸ್ಗೆ ಆ ಫ್ರೀಡಮ್ ಇರೋದಿಲ್ಲ. ಹಾಗಾಗಿ ನಾವೇ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇದರಿಂದ ಔಟ್ಕಮ್ ಹೇಗಿರುತ್ತೆ ಅಂದರೆ ಹಿಸ್ಟ್ರಿ. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸಬರು ಸಿನಿಮಾಗಳು ಗೆದ್ದಿದೆ. ಅದಕ್ಕೆ ಏನು ಬೇಕಾಗಿತ್ತು? ಒಳ್ಳೆಯ ಕತೆ ಮತ್ತು ಒಳ್ಳೆಯ ಒಂದು ನಿರ್ದೇಶನ ಅಥವಾ ಚಿತ್ರಕಥೆ, ಅದನ್ನು ಹೇಳೋ ವಿಧಾನ. ಎಲ್ಲ ಹೊಸಬರು ಸಿನಿಮಾಗಳು ಗೆದ್ದಿದ್ದಾವೆ. ಆ ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡ್ ಮೇಲೆ ಹೋಗ್ತಾ ಇದ್ದೀವಿ. ಮತ್ತು ನಾಳೆ ಸಿನಿಮಾ ರಿಲೀಸ್ ಆಗಬೇಕಾದ್ರೆ 100 ಸಿನಿಮಾ ಮಾಡಿರೋ ನಿರ್ದೇಶಕನಿಗೂ ಗೆಲ್ಲುತ್ತೋ ಇಲ್ವೋ ಅನ್ನೋ ಡೌಟ್ ಇದ್ದೇ ಇರುತ್ತೆ. ಮೊದಲನೇ ಸಿನಿಮಾ ಮಾಡಿದವ್ರಿಗೂ ಅಷ್ಟೇ ಡೌಟ್ ಇರುತ್ತೆ. ಸೊ ಇದೆಲ್ಲ ತುಂಬ ಡೈಸಿ ವರ್ಲ್ಡ್. ಇಟ್ ಕಮ್ಸ್ ಟು ಹಿಟ್ ಆಗುತ್ತೋ ಅಥವಾ ಜನ ಆಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಅನ್ನೋದು. ಯಾರು ಹಿಟ್ ಆಗದೆ ಇರಲಿ ಅಂತಂತೂ ಸಿನಿಮಾ ಮಾಡಿರಲ್ಲ. ಅಂದರೆ ಇದು ದೋಸೆ ಕ್ಯಾಂಟೀನ್ ಇಟ್ಟಂಗೆ. ಒಂದು ಊರಲ್ಲಿ 2,000 ಜನ ದೋಸೆ ಹಾಕೋರಿದ್ರು, ಯಾವುದೋ 2 ದೋಸೆ ಅವ್ರ ಮುಂದೆ 500 ಜನ ನಿಂತಿರ್ತಾರೆ. ಹಾಗಾಗಿ ನಾವು ದೋಸೆ ಹಾಕೋರಾಗಿ ಒಳ್ಳೆ ದೋಸೆ ಹಾಕೋದಷ್ಟೇ ನಮ್ಮ ಕೆಲಸ. ಬಾಕಿ ಜನ ಆಕ್ಸೆಪ್ಟ್ ಮಾಡೋದು ಬಿಡೋದು ಜನರ ಇಚ್ಛೆ ಮೇಲೆಗೆ, ಅಥವಾ ಅವತ್ತಿಗೆ ಅವ್ರಿಗೆ ಯಾವ ಪರಿಸ್ಥಿತಿಲಿದ್ದಾರೆ, ಅವ್ರಿಗೆ ಅವತ್ತು ಈ ಥರ ಸಿನಿಮಾ ನೋಡಬೇಕು ಅಂತ ಅನ್ಸಿದ್ರೆ ನೋಡ್ಬೋದು. ಈಗ ನಮಗೇನೆ ಯಾವತ್ತೋ ಈ ಥರ ಸಿನಿಮಾ ಇವತ್ತು ನೋಡೋಣ ಅಂತ ಅನ್ಸುತ್ತೆ, ಟಿ ವಿಲಿ ನೋಡ್ಬೇಕಾರೋ ಅಥವಾ ಥಿಯೇಟ್ರಲ್ಲಿ ನೋಡೋದು. ಹಾಗಾಗಿ ಇದಕ್ಕೆ ತುಂಬ ಪ್ಯಾರಾಮೀಟರ್ಸ್ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ನಮ್ಮ ಕೆಲಸ ನಾವು ಸರಿಯಾಗಿ ಮಾಡಿದ್ದೀವ, ಸುಸಜ್ಜಿತ ತಯಾರಿಯೊಂದಿಗೆ ಬಂದಿದ್ದೀವ, ಒಳ್ಳೆ ಕಥೆಯನ್ನು ಕಟ್ಟಿಕೊಟ್ಟಿದ್ದೀವ ಅನ್ನೋದಷ್ಟೇ ನಮ್ಮ ಕೈಯಲ್ಲಿರುತ್ತೆ ಸರ್. ಬಾಕಿ ಎಲ್ಲ ಭಗವಂತ. ಈಗ ಜೆನ್ಸಿ ಕಿಡ್ಸ್ ಅನ್ನುವಂಥದ್ದು ಇತ್ತೀಚೆಗೆ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಅಂದರೆ ನಾವೆಂಥದ್ದೇ ಸಿನಿಮಾ ಕೊಟ್ಟರು ಕೂಡ ಅದರಲ್ಲೂ ಕೂಡ ಒಂದು ಹುಡುಕ್ತಾರೆ ಅನ್ನುವಂಥದ್ದು. ಬಿಕಾಸ್ ಅವರವರ ಪ್ರತಿಯೊಬ್ಬರ ಭಾವನೆಗಳಾಗಿರ್ಬೋದು, ಯೋಚನಾ ಶಕ್ತಿ ಆಗಿರ್ಬೋದು, ಲಾಟ್ ಆಫ್ ಚೇಂಜಸ್ ಇರುತ್ತೆ. ಇವಾಗ ನೀವು ಯೋಚನೆ ಮಾಡೋ ಥರ ನಾನು ಮಾಡಲ್ಲ, ನಾನು ಯೋಚನೆ ಮಾಡ್ತಾರ ಮೇಡಮ್ ಮಾಡಲ್ಲ. ಸೊ ಆ ಥರ. ಸೊ ಆ ಸಿನಿ ಪ್ರೇಕ್ಷಕರಿಗೆ ಅವರ ಅಭಿರುಚಿಗೆ ತಕ್ಕಂತೆ ಈ ಒಂದು ಸಿನಿಮಾವನ್ನು ಕೊಡಬೇಕು ಅಂದಾಗ ಇನ್ನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ? ಇದು ಚಾಲೆಂಜ್ಗಿಂತ ಒಂದು ಕತೆ ಇರುತ್ತೆ. ಆ ಕಥೆಯಲ್ಲಿ ಕೆಲವೊಂದು ಪಾತ್ರಧಾರಿಗಳಿರ್ತಾರೆ. ಆ ಕತೆಗೆ ತಕ್ಕ ನೆರೇಷನ್ ಕೊಡಬೇಕು. ಆ ನೆರೇಷನಲ್ಲಿ ನಾವು ಕೊಡುವಂಥ ವಿಷಯಗಳು ಆಲ್ಮೋಸ್ಟ್ ಯೂನಿವರ್ಸಲ್ ಆಗಿರಬೇಕು. ಐ ಥಿಂಕ್ ಇದು ನನ್ನ ಅಪ್ರೋಚ್. ಅಂದರೆ ಇದಕ್ಕೆ ಯಾವುದು ಒಂದೇ ಅಪ್ರೋಚ್ ಅಂತಿರಲ್ಲ. ಆದರೆ ಹಾಗಾದ್ರೆ ನಾವು ಎಲ್ಲ ವರ್ಗದ ಜನರನ್ನು ಸೆಳೆಯೋದಕ್ಕೆ ಬಹಳ ಮುಖ್ಯವಾಗಿ ಏನು ಬೇಕು? ಒಂದು, ಮನಸ್ಸು ಎಲ್ಲರಿಗೂ ಇದೆ. ಮನಸ್ಸಿಗೆ ಸಂಬಂಧಪಟ್ಟ ದ್ವಂದ್ವಗಳೆಲ್ಲರಲ್ಲೂ ಕಾಮನ್ ಆಗಿರ್ತವೆ. ಮತ್ತು ಕೆಲವೊಂದು ಪ್ರಶ್ನೆಗಳು ಮನಸ್ಸಿಗೆ ಸಂಬಂಧ ಪ್ರಶ್ನೆಗಳು ಎಲ್ಲರಲ್ಲೂ ಇರ್ತವೆ. ಇದೊಂದು ಯೂನಿವರ್ಸಲ್ ಫ್ಯಾಕ್ಟರ್. ಇನ್ನೊಂದು, ನಗು ಯಾರಿಗೆ ಇಷ್ಟ ಇಲ್ಲ? ತಮಾಷೆ ಬೇಕು, ನಗು ಬೇಕು. ಆಮೇಲೆ ನ್ಯಾಚುರಲ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ನಗಿಸೋದು ಜನರಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮದ್ರಲ್ಲಿ ಬೊಮ್ಮ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ, ಓದಕ್ಕೆ ಬರೆಯೋಕ್ಕೆ ಬರ್ತದೆ, ಓದಕ್ಕೆ ಬರೋಕ್ಕಲ್ಲ. ಮತ್ತೇನು ಬರೀತಿ ಅದನ್ನೇ ಓದಕ್ಕೆ ಬರೋಕ್ಕಲ್ಲ.
ಹಂಗೆ ಬರೆಯಕ್ ಬರುತ್ತೆ ಓದಕ್ ಬರಲ್ಲ. ಇದೇ ಕ್ವಶನ್ ಬರೋದು ಎದುರುಗಡೆ ಕೂತನ್ಗೆ. ನನಗೆ ಬರೆಯಕ್ ಬರುತ್ತೆ ಓದಕ್ ಬರಲ್ಲ. ಏನ್ ಬರೀತೀಯ? ಅದನ್ನೇ ಓದಕ್ ಬರಲ್ಲ. ಮತ್ತೇನ್ ಬರೀತೀಯ? ಅದನ್ನೇ ಓದಕ್ ಬರಲ್ಲ. ಈ ತರದ ನ್ಯಾಚುರಲ್ ಅಂದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಓದಕ್ಕೂ ಬರಲ್ಲ ಬರೆಯಕ್ಕೂ ಬರಲ್ಲ. ಎರಡೂ ಬರಲ್ಲ, ಬರೆಯಕ್ ಬರಲ್ಲ. ಆ ತರದ ಕ್ಯಾರೆಕ್ಟರ್. ಸೊ ನಮ್ಮ ಅವ್ವನ ಮಾತು ಕೇಳಿದ್ರೆ ಹಿಂಗ ಆಗ್ತಿರ್ಲಿ. ಯಾಕೆ ಏನಂತಿದ್ಲಿ ನಿಮ್ಮ ಅವ್ವ? ಎಂತ ಅಂತಿಲ್ದೆ ನಮ್ಮ ಮಾತೇ ಕೇಳಲಿಲ್ಲ. ಸೊ ಈ ಥರದ್ದು ಒಂದು ನ್ಯಾಚುರಲ್ ಕಾಮಿಡಿಯ ಒಂದು. ಸೊ ಈ ಥರ ಕ್ಯಾರೆಕ್ಟರ್ಗಳನ್ನ ಈಗ ಫಾರ್ ಎಕ್ಸಾಂಪಲ್ ಕೈ ಮುರಿದೋಗಿತ್ತು, ಹಾಸ್ಪಿಟ್ಲಿಗೆ ಹೋಗಿದ್ದೆ, ಫಸ್ಟಿಗೆ ಬಾರಿ ನೋವು, ಎಕ್ಸ್ರೇ ಮಾಡಿದ್ಮೇಲೆ ಒಂಚೂರು ಕಮ್ಮಿ ಆಯ್ತು ಅಂದರೆ ಅವ್ನು ಅಷ್ಟು ಫಾಸ್ಟಾಗಿ ಮಾತಾಡ್ತಾನೆ. ನಿಮ್ಗೊಂದೊಂದು ನಿಮಿಷ ಆದ್ಮೇಲೆ ಎಕ್ಸ್ರೇ ಮಾಡಿದ್ಮೇಲೆ ನೋವು ಏನು ಕಮ್ಮಿ ಆಗುತ್ತೆ. ಟ್ರೀಟ್ಮೆಂಟ್ ಕೊಟ್ಟು ಬೀಳ್ತಾರೆ. ಸೊ ಅವ್ನು ಮಾತಾಡೋದೇ ಹಾಗೆ. ಕೈ ಮುರಿದೈತೆ, ಹಾಸ್ಪಿಟ್ಲಿಗೆ ಹೋಗಿದ್ದು, ಏನು ಮಾಡಿದ್ರು? ಎಕ್ಸ್ರೇ ಮಾಡಿದ್ರು. ನೋವು ಮೆಡಿಸಿನ್ ಕೊಟ್ರ? ಹಾಂ, ಫಸ್ಟಿಗೆ ಭಾಳ ನೋವಾಗೋದು, ಎಕ್ಸ್ರೇ ಮಾಡಿದ್ಮೇಲೆ ಒಂಚೂರು ಕಮ್ಮಿ ಆಯಿತು ಅಂತ. ಅವ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಎಕ್ಸ್ರೇ ಮಾಡಿದ್ಮೇಲೆ ನೋವು ಹೆಂಗೆ ಕಮ್ಮಿ ಆಯಿತು, ಅವನೊಂದು ಟ್ರೀಟ್ಮೆಂಟ್ ಅನ್ಕೊಂಬಿಡಿ. ಸೊ ಈ ಥರದ ನೈಜವಾದ ಕಾಮಿಡಿಗಳನ್ನು ಬಳಸ್ಕೊಂಡು ನ್ಯಾಚುರಲ್ ಆಗಿ ಒಂದು ಎನ್ವೈರನ್ಮೆಂಟಲ್ ಕತೆ ಹೇಗೆ ಅನ್ಫೋಲ್ಡ್ ಆಗುತ್ತೆ ಅದ್ರ ಮೇಲೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಆಮೇಲೆ ಇದು ಒಂದು ವಿಧಾನ ಅಷ್ಟೇ ಕತೆ ಹೇಳೋದಕ್ಕೆ. ಮತ್ತು ಅದಕ್ಕೆ ಬೇಕಾದ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಸಸ್ಪೆನ್ಸ್ ಎಲಿಮೆಂಟ್, ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ತಾ ಹೋದಾಗ ಇಂಟ್ರೀಗಿಂಗ್. ನಾವು ಹೋಲ್ಡನ್ ರಿಲೀಸ್ ಸ್ಕ್ರೀನ್ ಪ್ಲೇಯಲ್ಲಿ ಪ್ರಶ್ನೆಗಳನ್ನು ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಸತ್ಯ, ಅದೇ ಪಾಸ್ಗಳು ಆವಾಗಲೇ ಹೇಳಿದಾಗೆ, ಯಾವುದು ಸುಳ್ಳು, ಇದು ಸತ್ಯನಾ ಇದು ಸುಳ್ಳ, 3 ವರ್ಷದ 3 ಸ್ಕ್ರೀನ್ ಪ್ಲೇಗಳು. ಸೊ ಜನರಿಗೆ ಸ್ವಲ್ಪ ಚಾಲೆಂಜ್ ಮಾಡುವಂಥ ಸಿನಿಮಾ, ಬನ್ನಿ ನೋಡಿ ಅಂತ. ಎಸ್ ಮ್ಯಾಮ್, ಈಗ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಕನ್ನಡ ಸಿನಿ ಪ್ರೇಕ್ಷಕರು ಈ ಒಂದು ಸಿನಿಮಾವನ್ನು ಹಾಗೆಯೇ ನಿಮ್ಮ ಪಾತ್ರವನ್ನು ಯಾಕೆ ನೋಡಬೇಕು ಅಂತ? ಒಂದೇನಂದರೆ, ಮನೆ ಬಿಟ್ಟು ಆಚೆ ಬಂದಿದ್ದೀನಿ ಅಂದರೆ ತಾಯಿ ಪಾತ್ರ, ಅಮ್ಮನ ಪಾತ್ರ, ಮನೆ ಒಳಗೆ ಇರ್ತಾ ಇದ್ದಂತಹ ಇದು ಬಿಟ್ಟು ಈಗ ಡಾಕ್ಟರ್ ಆಗಿ, ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಅದು ನನಗೆ ತುಂಬಾ ಇಷ್ಟ ಆಗಿದೆ, ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಬೇರೆ ರೀತಿ ಒಬ್ಬ ಕಲಾವಿದೆಯನ್ನು ನೀವು ನೋಡೋ ಸಾಧ್ಯತೆ ಇದೆ. ಅದಕ್ಕಾಗಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಜನವರಿ 30 ನಮ್ಮ ಸಿನಿಮಾನ ನೋಡೋಕ್ಕೆ ದಯಮಾಡಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗೇಶ್ರೀ ಅವರು? ಓಕೆ, ಜನವರಿ 30ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಒಂದೊಳ್ಳೆ ಹಾಸ್ಯ, ಸಸ್ಪೆನ್ಸ್ ಮತ್ತು ಒಂದು ನಿಮ್ಮಲ್ಲೇ ಪ್ರಶ್ನೆಗಳು ಹುಟ್ಟುವಂಥ ಕಥೆಯನ್ನು ನಮ್ಮ ನಿರ್ದೇಶಕರಾದ ಪೃಥ್ವಿರಾಜ್ ಅವರು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನೀವು ಥಿಯೇಟ್ರಿಗೆ ಬಂದರೆ ಮಾತ್ರ ಆ ಒಂದು ಸೌಂಡ್ ಎಫೆಕ್ಟ್ಸ್ ಏನಿದೆ ಅದನ್ನು ಅನುಭವಿಸೋಕ್ಕೆ ಸಾಧ್ಯ. ಸೊ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ, ಆ ಅನುಭವನ ಪಡೀರಿ. ನಿಮಗೇನಾದರೂ ಆ ಅನುಭವ ಇಷ್ಟ ಆಯಿತು ಅಂತಂದರೆ ನಿಮ್ಮ ಪಕ್ಕದಲ್ಲಿರೋರಿಗೆ ಅಥವಾ ನಿಮ್ಮ ಜೊತೆ ಮಾತಾಡ್ತಿರೋರಿಗೆ ಆ ಅನುಭವನ ಹಂಚ್ಕೊಂಡು ಅವರಿಗೂ ಆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರ್, ನಿಮ್ಗೆ ಕೇಳೋದಕ್ಕಿಂತ ಮುಂಚೆ ಇತ್ತೀಚೆಗೆ ಪೈರಸಿ ಅನ್ನುವಂತಹ ಕಾಟ ಸಾಕಷ್ಟು ಒಂದು ಜಾಸ್ತಿ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ನಿಮ್ಮ ಸಿನಿಮಾಗೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀರಾ ಅಂತ? ನಮ್ಮ ಮುಂಜಾಗ್ರತಾ ಕ್ರಮಗಳು ಎಲ್ಲ ಸಿನಿಮಾಗಳು ತಗೊಂಡಿದ್ದೀವಿ ಸರ್. ಆ್ಯಕ್ಚುಲಿ ಈಗ ಎಷ್ಟೋ ಸಿನಿಮಾಗಳು ಹೊಸದಾಗಿ ಬಂದಿರೋ ಸಿನಿಮಾಗಳೆಲ್ಲ ಪೈರಸಿ ಆಗಿದೆ. ನಿಜವಾಗ್ಲೂ ಗೊತ್ತಿಲ್ಲ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು. ಇದೊಂದು ದೊಡ್ಡ ರ್ಯಾಕೆಟ್ ಅಂತ ಅನಿಸ್ತಿದೆ ನನಗೆ. ಈಗ ಮೊನ್ನೆ ಜಗ್ಗೇಶ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅವರು ವೈಯಕ್ತಿಕವಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟರು. ಎಷ್ಟು ಇದು ಗೊತ್ತೇ ಆಗ್ತಿಲ್ಲ, ಇದೊಂಥರ ಡಾರ್ಕ್ ವೆಬ್ ಥರ ಆಗೋಗಿದೆ. ಇದ್ರ ಮೂಲ ಎಲ್ಲಿದೆ, ಎಲ್ಲಿಂದ ಶುರುವಾಗುತ್ತೆ, ನಾವು ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಪ್ರಾಡಕ್ಟನ್ನು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇದು ಮಾತ್ರ ತುಂಬ ತುಂಬ ಹೇಯ ಕೃತ್ಯ. ಇದು ತುಂಬ ಅಸಹ್ಯ ಹುಟ್ಟಿಸುವಂತಹ ಒಂದು ವಿಕೃತಿ ಅಂತ ನನಗನ್ಸುತ್ತೆ. ಅಂದರೆ ಒಬ್ಬರ ಕ್ರಿಯೇಟಿವಿಟಿಯನ್ನು ಕಿತ್ಕೊಂಡು ಅದರಿಂದ ನಿಮ್ಗೆ ಏನು ಸಿಗುತ್ತೆ ಗೊತ್ತಿಲ್ಲ ಹೆಂಗೆ. ಯಾಕಂದರೆ ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಅಂದರೆ ಅವರಾಗೆ ಬಂದು ನೋಡ್ತಾರೆ. ಈ ಸ್ಥಿತಿ ಯಾಕೆ ಬಂತು ಅಂತ ನಿಜವಾಗ್ಲೂ ಅರ್ಥ ಆಗಿಲ್ಲ. ಸೊ ನಾವು ಅಂದರೆ ನಮ್ಮ ಏನು ಪ್ರಾಡಕ್ಟನ್ನು ಆದಷ್ಟು ಎಷ್ಟು ಸೆಕ್ಯೂರ್ ಪೆರಿಮೀಟ್ರಲ್ಲಿ ಇಟ್ಕೋಬೇಕು ಆ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀವಿ. ಬಟ್ ನಿಜವಾಗ್ಲೂ ಇದು ಎಷ್ಟೋ ಸಿನಿಮಾಗಳನ್ನು ಎಫೆಕ್ಟ್ ಮಾಡಿರೋದ್ರಿಂದ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೂ ಅದೊಂದು ಆತಂಕ ಇದ್ದೇ ಇದೆ. ಈಗ ಮುಂದಿನ ದಿನಗಳಲ್ಲಿ ಯಾವ ನಟನಿಗೆ ಆ್ಯಕ್ಷನ್ ಕಟ್ ಹೇಳಬೇಕು ಅನ್ನುವಂತಹ ಒಂದು ಆಸೆ ಇದೆ ಸರ್? ಗೊತ್ತಿಲ್ಲ, ಅಂದರೆ ಆ ಥರದ್ದು ಪ್ಲ್ಯಾನ್ ಇದೇ ನಟರಿಗೆ ತುಂಬ ಆಸೆ ಇದೆ. ತುಂಬ ಜನಕ್ಕೆ ಸಿನಿಮಾಗಳನ್ನು ಮಾಡಬೇಕು, ಅವರ ನಟನೆಯನ್ನು ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಆಸ್ ಅ ಪ್ರೇಕ್ಷಕನಾಗಿ ಅನುಭವಿಸ್ಬೇಕು ಅನ್ನೋ ಆಸೆ ತುಂಬ ಇದೆ. 12 ಸ್ಕ್ರಿಪ್ಟ್ಗಳಿದೆ, ನೋಡೋಣ. ಬಟ್ ಅದು ಲಾಂಗ್ ಲಿಸ್ಟೇ ಇದೆ ಸರ್. 12ರಲ್ಲಿ ನನಗೊಂದು ಸ್ಕ್ರಿಪ್ಟ್ ಸಿಗುತ್ತೆ. ವೈ ನಾಟ್ ನೋಬಡಿ. ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾತಾಡ್ತೀವಿ ಅನ್ನೋದು ಒಂದು ವಾರದ ಹಿಂದೆ, ಒಂದು ತಿಂಗಳ ಹಿಂದೆ, ಒಂದು ವರ್ಷದ ಹಿಂದೆ ನಾವು ಕಲ್ಪಿಸ್ಕೊಂಡಿರಲ್ಲ. ಸೊ ಲೈಫ್ ಇಸ್ ವೆರಿ ಡೈನಮಿಕ್. ಯಾವ್ದು ಹೇಗೆ ಅಂತ ಸಂಕಲ್ಪ ಏನೋ ಒಂದಾಗುತ್ತೆ ಸರ್. ನೀವು ಸಂಕಲ್ಪ ಮಾಡಿದ್ರೆ ನಾನು ವಿಕಲ್ಪ ನೋಡಕ್ ಬರ್ತೀನಿ.
ಗಿವ್ ಅಂಡ್ ಟೇಕ್. ಆಕ್ಷನ್ ಕಟ್ ಮೇಡಮ್, ನೀವು ಮಾಡಿಸ್ಕೊಳ್ಳಿ ಮೇಡಮ್, ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡುವ. ಅಯ್ಯೋ, ಆದ್ರೆ ಪ್ರಾಜೆಕ್ಟ್ ಕೊಡೋಷ್ಟೆಲ್ಲ ದೊಡ್ಡವರು ಎಲ್ಲ, ಬಟ್ ನಮ್ಮ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಇದೇ ತರ ಕಂಟಿನ್ಯೂ ಆಗುತ್ತೆ. ಎಷ್ಟು ಥಿಯೇಟರ್ಸ್ ಪ್ಲಾನ್ ಮಾಡಿದಿರಾ ಅಂತ? ನಮ್ದು ತುಂಬಾ ಈ ಕ್ವೆಶ್ಚನ್ ಹೆಂಗ್ ಸರ್ ಮಾಡ್ತಾಗುತ್ತೆ. ಅಲ್ಲ, ಈಗೇನಿದ್ರು ಮಲ್ಟಿಪ್ಲೆಕ್ಸ್ ಅಂತ ಹೇಳ್ತಾರೆ, ಹಾ, ಕೆಲವೊಂದು OTT ಪ್ಲಾಟ್ಫಾರ್ಮ್ಸ್ ಅಂತ ಹೇಳ್ತಾರೆ. ನೀವು ಆಗ್ಲೇ ಹೇಳಿದ್ರಲ್ಲ OTTಗೆ ಅನುಗುಣವಾಗಿ ನಾವು ಮಾಡಿದೀವಿ ಅಂತಂದಾಗ, ಸೊ ಥಿಯೇಟರ್ಸ್ ಅಲ್ಲಿ ಎಷ್ಟು ಥಿಯೇಟರ್ಸ್ ಅಲ್ಲಿ ಪ್ಲಾನ್ ಮಾಡಿದ್ರ ಅಂಡ್ ಎಲ್ಲೆಲ್ಲಿ ಥಿಯೇಟರ್ಸ್ ಪ್ಲಾನ್ ಮಾಡಿದ್ರ ಅಂತ? ಸೊ ಈಗ ನಾವು ನ್ಯೂ ಫಿಲ್ಮ್ ಮೇಕರ್ಸ್ಗಂದ್ರೆ ಥಿಯೇಟ್ರಿಗೆ ಜನಗಳು ಬಂದು ಸಿನಿಮಾ ನೋಡೋದು ಆಲ್ವೇಸ್ ಇಸ್ ಅ ಚಾಲೆಂಜ್ ಅನ್ಲೆಸ್ ವಿ ಎಸ್ಟಾಬ್ಲಿಷ್ ಅ ಬಿಲೀಫ್. ಹಾಗಾಗಿ ನಾವು ಲ್ಯಾಂಡ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಅಂತ ಹೇಳ್ತೀವಿ. ಸ್ವಲ್ಪ ಕಡಿಮೆ ಪ್ಲೇಸಲ್ಲಿ ಲ್ಯಾಂಡ್ ಮಾಡಿ ಜನಗಳು ಅದನ್ನು ಇಷ್ಟಪಟ್ಟು ಅದು ಒಂದು ವರ್ಡ್ ಆಫ್ ಮೌತಲ್ಲಿ ಸ್ಪ್ರೆಡ್ ಆದರೆ ಆಮೇಲೆ ನಿಧಾನವಾಗಿ ಥಿಯೇಟರ್ ಸಂಖ್ಯೆಗಳನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಇನಿಷಿಯಲಿ ಒಂದು 25-26 ಥಿಯೇಟರ್ಗಳು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಈ ಕತೆಗೆ ಅನುಗುಣವಾದ ಕೆಲವು ಊರುಗಳನ್ನು ನಾವು ಸೆಲೆಕ್ಟ್ ಮಾಡಿ ಅದನ್ನು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಆ ಲಿಸ್ಟ್ ಇನ್ನೂ ರೆಡಿ ಆಗ್ತಾ ಇದೆ. ಲ್ಯಾಂಡ್ ಆ್ಯಂಡ್ ಎಕ್ಸ್ಪ್ಯಾಂಡ್, ಎಸ್, ಈ ಪ್ರತಿಯೊಬ್ಬ ಹೊಸ ಫಿಲ್ಮ್ ಮೇಕರ್ಗೂ ಆ ಅಪ್ರೋಚ್ ಸರಿ ಅನಿಸುತ್ತೆ. ಬಿಕಾಸ್ ಹೊಸ ನಿರ್ಮಾಪಕರಾಗಿದ್ದರೆ, ಹೊಸ ನಿರ್ದೇಶಕರಾಗಿದ್ದರೆ ಜನರು ನಮ್ಮನ್ನು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯವನ್ನು ಕೊಡಬೇಕು. ಸುಮ್ಮನೆ ದೊಡ್ಡ ಸ್ಕೇಲಲ್ಲಿ ಮಾಡ್ತೀವಿ ಅಂತ ಹೋಗಿ ಒದ್ದಾಡೋದಕ್ಕಿಂತ ಕಡಿಮೆ ಥಿಯೇಟ್ರ್ಗಳನ್ನು ತೊಗೊಂಡು ಆ ಥಿಯೇಟ್ರ್ಗಳಿಗೆ ಜನ ಬಂದು ಅವರು ನೋಡಿ ಇನ್ನೂ ಹೆಚ್ಚು ನಿಧಾನವಾಗಿ ಅದು ಸ್ಪ್ರೆಡ್ ಆಗಲಿ ಅನ್ನೋ ಒಂದು ಅಪ್ರೋಚನ್ನು ತಗೋಬೇಕು ಅಂತಿದ್ದೀವಿ. ಅದೆಲ್ಲ ರಿಲೀಸ್ ಆದಮೇಲೆ ಟೈಮ್ ವಿಲ್ ಟೆಲ್. ಸೊ ಎಷ್ಟು ಅವಾರ್ಡ್ಸ್ ಏನೋ ಬಂದಿದೆ ಅನ್ಸುತ್ತಲ್ಲ ಇದಕ್ಕಲ್ಲ, ಅದು ನಾನು ಮುಂಚೆ ಮಾಡಿದ್ದು ಪ್ರೊಡಕ್ಷನ್ 47, ಅಂದರೆ ಇನ್ನೊಂದು ಸಿನಿಮಾ ಅದು. ಈ ವಿಷಯ ನಮ್ಮೊಳಗೆ ಆಗ್ಲೇ ಸುಳ್ಳು ಹೇಳಿದ್ರಿ, ಮತ್ತೆ ಇದೇ ಫಸ್ಟ್ ಸಿನಿಮಾ ಅಂದರೆ? ಅಲ್ಲ, ಅದು ಪ್ರೊಡ್ಯೂಸ್ ಮಾಡಿದ್ದು ಡೈರೆಕ್ಟರ್ ಇನ್ನೊಬ್ರು, ಯಶಾನ್ ಅಂತ. ಓಕೆ. ಈಗ ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂಡ್ ವಿಕಲ್ಪನ ಯಾಕೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ನೋಡಬೇಕು ಅಂತ? ಮೇಡಮ್ ಹೇಳ್ದಂಗೆ ಪ್ರಾಮಾಣಿಕ ಪ್ರಯತ್ನ, ಎಲ್ಲರೂ ಪ್ರಾಮಾಣಿಕವಾಗೇ ಮಾಡಿರ್ತಾರೆ. ಎಲ್ಲರಿಗೂ, ಎಲ್ಲ ಸಿನಿಮಾ ಮೇಕರ್ಸ್ಗೂ ಒಂದು ದೊಡ್ಡ ನಮಸ್ಕಾರ. ಯಾಕಂದರೆ ಬಿಕಾಸ್ ಎಲ್ಲರೂ ಈ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಸ್ಪೆಷಲ್ ಏನಿದೆ ಅಂತ ಹೇಳ್ತಾ ಹೋದರೆ, ಒಂದು ಕಥೆಯೇ ಇದರ ಹೀರೋ. ಇಲ್ಲಿ ನೀವು ಅವಾಗಲೇ ಬಂದ ತಕ್ಷಣ ನೀವೇ ಹೀರೋನ ಅಂತ ಕೇಳಿದ ತಕ್ಷಣ ಸೊ ಡಾಕ್ಟರ್ಸ್ ಆ್ಯಂಡ್ ಸೋಲ್ಜರ್ಸ್ ಸರ್ ಹೀರೋ ಅಂದೆ, ನಾವೆಲ್ಲ ಆ್ಯಕ್ಟರ್ಸು. ಸೊ ಹಾಗಾಗಿ ಒಂದು ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ, ಪ್ರತಿ 12 ನಿಮಿಷಕ್ಕೆ ಕಥೆಯ ದಿಕ್ಕು ಬದಲಾಗುತ್ತೆ, ನಿಮಗೆ ಪ್ರಶ್ನೆಗಳನ್ನು ಕೇಳಿಸುತ್ತೆ, ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ನಿಮ್ಮ ಎಕ್ಸಿಸ್ಟೆನ್ಷಿಯಲ್ ವಿಷಯಗಳ ಬಗ್ಗೆನೇ ಹುಟ್ಟಾಕತ್ತೆ. ಸೊ ನೀವು ನಮ್ಮ ಟ್ರೈಲರ್, ಟೀಸರ್ ಮತ್ತು ಹಾಡುಗಳನ್ನು ನೋಡಿ ಈ ಥರದ ಟ್ರೈಲರ್, ಅಂದರೆ ನಾವು ಆವಾಗಲೇ ನಾನು ಹೇಳ್ತಿದ್ದಾಗೆ ನಾವು ಟ್ರೈಲರಲ್ಲಿ ಅಥವಾ ಟೀಸರಲ್ಲಿ ಸಿನಿಮಾದ ಹೊರಗಿನ ಯಾವುದೇ ದೃಶ್ಯಗಳನ್ನು ಬಳಸ್ಕೊಂಡಿಲ್ಲ. ನಾವು ಅಲ್ಲಿ ಹೋಗೋ ರೀತಿಯೇ ಸಿನಿಮಾದ ರೀತಿಯೂ ಆಗಿರುತ್ತೆ. ಹಾಗಾಗಿ ನಿಮಗೆ ಈ ಥರದ ಕತೆ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ಈ ಥರ ಕತೆ ಬಗ್ಗೆ ನಾನು ಹೆಚ್ಚು ತಿಳ್ಕೋಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿ. ಯಾಕಂದರೆ ನಿಮ್ಗೆ ಈ ಥರ ಕತೆಗಳು ಇಷ್ಟ ಆಗುತ್ತೆ ಅನ್ನಂಗಿದ್ರೆ ಆ ಕತೆಗೆ ತಕ್ಕ ಕೆಲವೊಂದು ಸಿನಿಮ್ಯಾಟಿಕ್ ವಿಜುವಲ್ ಅಡ್ಜಸ್ಟ್ಮೆಂಟ್ಸ್ ಮತ್ತು ಸೌಂಡ್ ಅಡ್ಜಸ್ಟ್ಮೆಂಟ್ಗಳನ್ನು ಥಿಯೇಟ್ರಿಕಲ್ ಅನುಭವದಲ್ಲೇ ಸ್ಪೆಸಿಫಿಕ್ ಆಗಿ ಸಿಗೋ ಹಂಗೆ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ಅದನ್ನು ಥಿಯೇಟ್ರಲ್ಲೇ ಬಂದು ಅನುಭವಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ರಿ, ಒಂದೊಂದು ಸಿನಿಮಾದ ಎಕ್ಸ್ಪೀರಿಯನ್ಸಲ್ಲೂ ಕೂಡ. ಒಂದು ನೀವು ಶೂಟಿಂಗ್ ಲೊಕೇಶನ್, ನಿಮ್ಮ ಪಾತ್ರದ ಬಗ್ಗೆ, ನೀವು ನಿಮ್ಮ ಕ್ಯಾರೆಕ್ಟರೈಸೇಷನ್ ಬಗ್ಗೆ, ಹಾಗೆ ನಿಮ್ಮ ಅನುಭವದ ಬಗ್ಗೆ ತಿಳಿಸ್ಕೊಟ್ರಿ. ವಿಕಲ್ಪ ಸಿನಿಮಾ ಇದೇ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಒಳ್ಳೆಯದಾಗಲಿ 3 ಜನಕ್ಕೂ, ಅದರ ಜೊತೆಗೆ ಇಡೀ ಚಿತ್ರತಂಡಕ್ಕೆ ಒಂದೊಳ್ಳೆ ಅವಕಾಶಗಳು ಮತ್ತಷ್ಟು ಹುಡ್ಕೊಂಬರಲಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಮೀನ್ಸ್ ಅಲ್ಲ. ಇದಾಗಿತ್ತು ವಿಕಲ್ಪ ಚಿತ್ರತಂಡದ ಅಕ್ಷಿ ಇಂಟರ್ವ್ಯೂ. ಇದೇ ಜನವರಿ 30ನೇ ತಾರೀಕು ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ವಿಕಲ್ಪ ಟೀಮ್. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಚಿತ್ರವನ್ನು ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚ್ಕೊಳ್ಳಿ. 4 ಜನಕ್ಕೆ ರೀಚ್ ಆದಮೇಲೆ ಅವರು ಕೂಡ ಹೋಗಿ ಈ ಒಂದು ಸಿನಿಮಾವನ್ನು ನೋಡಿ ಅವರು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳುವುದಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.